चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरु विष्णुः गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। तस्मै श्री गुरवे नमः। ओम शांति शांति शांतिः। श्रीमान वेंकटनाथ फ्लिपकार्ट श्रीमान वेंकटनाथार्यः कवितार्किककेसरी वेदांताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यम् अच्युतपदाम्बुजयुग्मरुग्माव्यामोहतस्तवितराणि तृणाय मेने अस्मद्गुरोः भगवतोऽस्य दयैकसिन्धोः रामानुजस्य चरणौ शरणं प्रपद्ये। ನಾನ್ಮೋಹನ್ ತಿರುವಂದಾದಿ ಇದು 4ನೇದು. ಆದರೆ ಇದು ನಾನ್ಮೋಹನ್ ತಿರುವಂದಾದಿ ಅಂತ ಹೆಸರು ಯಾಕಿಟ್ರು ಅಂತ ಮುಂದೆ ಹೋಗ್ತಾ ನಾನು ಹೇಳ್ತೀನಿ. ಇದು ತಿರುಮೈಷ ಆಳ್ವಾರ್ ಬರೆದಿದ್ದು. ಇದಕ್ಕೆ ತನಿಯನ್ನು ನೋಡೋಣ. நாராயணன் படைத்தான் நான்முகனை நான்முகனுக்கு ஏறார் சிவன் பரந்தார் என்னும் சொல் சீரார் மொழி செப்பி வாழலாம் நெஞ்சமே மொய்போ மகிஷை பரன் அடியே வாழ்த்து. ತಿರುಮೈಷ ಆಳ್ವಾರು ಚೆನ್ನೈ ಹತ್ರ ಒಂದು 40 ಕಿಲೋಮೀಟರ್ ದೂರದಲ್ಲಿ 30-40 ಕಿಲೋಮೀಟರ್ ದೂರದಲ್ಲಿ ತಿರುಮಹಿಷೈ ಅಂದ್ಬಿಟ್ಟು ಒಂದು ಊರು. ಆ ಕ್ಷೇತ್ರದಲ್ಲಿ ಭೃಗು ಮಹರ್ಷಿ ಅಂಶದಿಂದ ಹುಟ್ಟಿದವರು ಇವರು ಏನಪ್ಪ ಅಂತ ಹೇಳಿದ್ರೆ 2 ಪ್ರಬಂಧ ಇವರು ಬರೆದ್ರು. ತಿರುಚಂದ ವಿರುತ್ತಂ ಅಂತ ಮತ್ತೆ ಈ ನಾನ್ಮೋಹನ್ ತಿರುವಂದಾದಿ. ಇವ್ರದ್ದು ಇದೆಲ್ಲ ನಾನು ಸುಮಾರು ಸತಿ ಆಳ್ವಾರ ಆಚಾರ್ಯರದ್ದು ಚರಿತ್ರೆ ಹೇಳ್ಬೇಕಾದ್ರೆ ಇವ್ರದ್ದೆಲ್ಲ ಹೇಳಿದ್ದೀನಿ. ಆದ್ರೂ ಸ್ವಲ್ಪನೇ ಇವಾಗ ಒಂಚೂರು ಹೇಳ್ಕೊಂಡ್ರೆ ಈ ಅಂದಾದಿಗೆ ನಮ್ಗೆ ಅನುಕೂಲ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಇವಾಗ ಈ ತಿರುಮೈಷ ಆಳ್ವಾರು ಮುಂಚೆ ಪಕ್ಕ ಶೈವರಾಗಿದ್ರು. ಹೆಂಗೆ ಅಂತ ಹೇಳಿದ್ರೆ, ಶಿವನ್ನ ಬಿಟ್ರೆ ಇಲ್ವೇ ಇಲ್ಲ ಬೇರೆ ಏನು ಪ್ರಪಂಚದಲ್ಲಿ ಅನ್ನೋ ತರ ಶಿವಭಕ್ತರಾಗಿದ್ರು. ಹಂಗೆ ತಾಪಸಿಕರಾಗಿ ಶಿವನನ್ನೇ ಆರಾಧನೆ ಮಾಡ್ತಾ ಇದ್ರು. ಯಾರಾದ್ರೂ ಬೇರೆ ಯಾವ್ದಾದ್ರು ದೇವತೆಗಳನ್ನ ಹೊಗಳಿದ್ರೆ ಅವ್ರ ಜೊತೆಗೆ ಜಗಳಕ್ಕೆ ಹೋಗ್ತಾ ಇದ್ರಂತೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ, ಪೇಯ ಆಳ್ವಾರ್ ಇವರು 4700 ವರ್ಷ ಬದುಕಿದ್ರು. ಈಗಲೂ ಒಂದೊಂದ್ಸತಿ ಅವರ ಸಮಾಧಿಯಿಂದ ಓಂಕಾರ ಕೇಳಿಸತ್ತೆ. ತಿರುಮೈಷ ಆಳ್ವಾರ್ ಸಮಾಧಿಯಿಂದ ಓಂಕಾರ ಕೇಳಿಸತ್ತೆ ಅಂತ ಹೇಳ್ತಾರೆ. ಎಲ್ಲಿ ಅಲ್ಲಿ ಕುಂಭಕೋಣದ ಬಳಿ ಕೊನೆಯಲ್ಲಿ ಅವ್ರು ಇದ್ದಿದ್ದು ಕುಂಭಕೋಣದಲ್ಲಿ. ಅದ್ರ ಪಕ್ಕದಲ್ಲೇ ಒಂದು ಬೀದಿನಲ್ಲಿ ಅವರ ಈ ಸಮಾಧಿ ಇದೆ. ಅಲ್ಲಿಂದ ಒಬ್ಬೊಬ್ಬರಿಗೆ ಕೇಳಿಸತ್ತೆ ಅಂತ ಹೇಳ್ತಾರೆ. ಅಂದ್ರೆ ಜೀವ ಸಮಾಧಿ ಆದ್ರು ಅವರು 4700 ವರ್ಷ ಬದುಕಿದ್ರು. ನೋಡ್ಕೊಳ್ಳಿ ಎಂತ ಯೋಗಿ ಇರ್ಬೋದು ಅಂತ. ಹಾಗೆ ಒಂದು ಸತಿ ಯೋಗದಲ್ಲಿ ಹೋಗ್ಬಿಟ್ರೆ ವರ್ಷಾನುಗಟ್ಲೆ ಹಾಗೆ ಇಟ್ಬಿಡೋರಂತೆ. ಅವಾಗ ಒಮ್ಮೆ ಈ ತರ ಅವರು ಯೋಗದಲ್ಲಿ ಇರ್ಬೇಕಾದಾಗ ಪೇಯ ಆಳ್ವಾರ್ ಅವರನ್ನ ನೋಡ್ಬಿಟ್ಟಪ್ಪ ಎಂಥ ತೇಜಸ್ವಿ ಇವರು, ಆದ್ರೆ ಇವರ ಬಗ್ಗೆ ಕೇಳಿದೀನಿ, ಇವರು ಶೈವ ಸಿದ್ಧಾಂತವನ್ನ ಇದು ಮಾಡ್ತಾರಲ್ಲ, ಯಾಕೆ ಇವರು ಇಷ್ಟು ಒಳ್ಳೆ ತೇಜಸ್ಸಿರೋರು ಯೋಗಿಗಳು, ಒಳ್ಳೆ ಗತಿ ಕಾಣ್ಬೇಕಲ್ಲ ಇವರು ಅಂತ ಹೇಳ್ಬಿಟ್ಟು ಪೇಯ ಆಳ್ವಾರ್ ಅವರನ್ನ ಎಚ್ಚರಿಸಿ ಆಮೇಲೆ ಅವರನ್ನ ಕರ್ಕೊಂಡೋಗಿ ತಿರುಮೈಲೆ ಅಂದ್ರೆ ಮೈಲಾಪುರಕ್ಕೆ ಕರ್ಕೊಂಡು ಬಂದು ಅಲ್ಲಿ ಅವ್ರಿಗೆ ಚಕ್ರಾಂಕ ಎಲ್ಲ ಮಾಡಿಸಿ ಭಗವಂತನ ದಾರಿಗೆ ಕರ್ಕೊಂಡು ಬರ್ತಾರೆ. ಅದಾದ ನಂತರ ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್ ಅಂತ ಹೇಳ್ತಾರಲ್ಲ, ಯೂ ಟರ್ನ್ ಅಂತಾರಲ್ಲ, ಆ ತರ ಹಿಂದೆ ನೋಡೋ ಪ್ರಮೇಯನೇ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಇನ್ನು ಯಾರಾದ್ರೂ ವೈಷ್ಣವ ಸಿದ್ಧಾಂತ ಸರಿ ಇಲ್ಲ ಅಂತ ಹೇಳಿದ್ರೆ ಹಾಗೆ ಅವರನ್ನ ದಬಾಯಿಸಿ ಹೋಗಿ ಅವರು ಒಪ್ಕೊಳ್ಳೋವರೆಗೂ ಬಿಡ್ತಾ ಇರ್ಲಿಲ್ವಂತ. ಅಂದ್ರೆ ಅವ್ರು ಒಪ್ಕೊಳ್ಳೋ ತರ ಇವರು ಸಿದ್ಧಾಂತವನ್ನ ಸ್ಥಾಪಿಸ್ತಾ ಇದ್ರು, ಹೇಳ್ತಾ ಇದ್ರು ಅವ್ರಿಗೆ. ಅಂಥ ತಿರುಮೈಷ ಆಳ್ವಾರು
ಈ ನಾನ್ಮೋಹನ್ ತಿರುವಂದಾದಿ, ಇದು ತಿರುವಂದಾದಿಗಳೆಲ್ಲ 100 ಹಾಡು, ಹೆಚ್ಚು ಕಡಿಮೆ 86, 96 ಆ ಥರ ಅಷ್ಟರಲ್ಲೇ ಇದೆ. ಇದು ಅಷ್ಟೇ, ನಾನ್ಮೋಹನ್ ತಿರುವಂದಾದಿ 100 ಹಾಡು, ತಿರುಮೇಶ್ ಆಳ್ವಾರ್ ಓದಿದ್ದು. ಇದರಲ್ಲಿ ಈ ಇಷ್ಟರವರೆಗೆ ಈ 3 ಆಳ್ವಾರ್ ನಮಗೆ ಬರೆದಿದ್ರಲ್ಲ, ಅವ್ರೇನಂದ್ರೆ ಪರತತ್ವದ ಬಗ್ಗೆನೇ ಬರೆದ್ರು, ಪರತತ್ವ ಬಗ್ಗೆನೇ ಹೇಳಿದ್ರು ನಮಗೆಲ್ಲ, ಪರತತ್ವವನ್ನು ಪರಿಚಯ ಮಾಡಿಕೊಟ್ರು. ಪರತತ್ವವನ್ನು ನೋಡಿದವರು ಕೊನೆ ಆಳ್ವಾರ್, ಪೇ ಆಳ್ವಾರ್ ತಿರುಕ್ಕಂಡೇನಂತ ನೋಡ್ದಂಗೆ ನಮ್ಗೆ ಹೇಳಿದ್ರು, ಹೇಗಿರ್ತಾರೆ, ಅವ್ರ ದಿವ್ಯಮಂಗಲ ಸ್ವರೂಪ ಹೇಗಿದೆ ಅನ್ನೋದನ್ನೆಲ್ಲ ನಮಗೆ ತಿಳಿಸ್ಕೊಟ್ರು. ಆದ್ರೆ ತಿರುಮೇಶ್ ಆಳ್ವಾರು ಅವರ ಹಾಡುಗಳಲ್ಲಿ ಏನಂದ್ರೆ ಪರತತ್ವವನ್ನ ಬಿಟ್ರೆ ಬೇರೆ ಯಾವುದೂ ಇಲ್ಲ ಅಂತ, ಅನ್ಯ ದೇವತೆಗಳ ಮುಂದೆ ಪರತತ್ವದ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅಂತ ತೋರಿಸ್ಕೊಡ್ತಾರೆ. ಅನ್ಯ ದೇವತೆಗಳು ಕೂಡ ಪರತತ್ವವನ್ನ ಆಶ್ರಯಿಸಲೇಬೇಕು ಅನ್ನೋದನ್ನ, ಆ ತತ್ವವನ್ನ ಇಲ್ಲಿ ಹೇಳ್ತಾರೆ. ನನಗೆ ಒಂದು ಸುಂದರವಾದ ಲೌಕಿಕ ಒಂದು ಉದಾಹರಣೆ ಇಲ್ಲಿಗೆ ಕೊಡ್ಬೇಕು ಅಂತ ಹೇಳ್ಸುತ್ತೆ. ಒಂದು ಜಾಡಿ ಉಪ್ಪಿನಕಾಯಿ ಇದ್ರೆ ಅದ್ರಲ್ಲಿ ಏನ್ ಹಾಕ್ತೀರಾ? ಕಾಯಿ ಹಾಕ್ತೀರಾ, ಮತ್ತೆ ಉಪ್ಪು ಹಾಕ್ತೀರಾ, ಖಾರ ಹಾಕ್ತೀರಾ. ಇದು ಮೂರನ್ನು ಯಾರು ಮೊದಲಾಳ್ವಾರು ಮೊದಲಾನ್ ತಿರುವಂದಾದಿ, ಎರಡಾನ್ ತಿರುವಂದಾದಿ, ಮೂರಾನ್ ತಿರುವಂದಾದಿ ಕಾಯಿ, ಉಪ್ಪು, ಖಾರ ಎಲ್ಲ ಹಾಕಿದ್ರು. ಆದ್ರೆ ಆ ಜಾಡಿಗೆ ಮುಖ್ಯವಾಗಿ ಬಿಗಿಯಾದ ಒಂದು ಮುಚ್ಚಳ ಹಾಕ್ಬೇಕು. ಉಪ್ಪಿನಕಾಯಿ ಕೆಟ್ಟ ಹೋಗದೆ ಇರ್ಬೇಕು ಅಂತ ಹೇಳಿದ್ರೆ, ದೀರ್ಘಕಾಲ ಬಾಳ್ಬೇಕಾದ್ರೆ ಒಂದು ಸಿದ್ಧಾಂತ, ಅದಕ್ಕೆ ಒಂದು ಭದ್ರವಾದ ಕೋಟೆಯನ್ನು ನಿರ್ಮಿಸ್ಬೇಕು. ಆ ತರ ಒಂದು ಭದ್ರವಾದ ಮುಚ್ಚಳವನ್ನ ಹಾಕದವರು ಯಾರಪ್ಪ ಅಂತ ಹೇಳಿದ್ರೆ ತಿರುಮೇಶ್ ಆಳ್ವಾರ್. ಯಾರ್ಯಾರಿಗೆ ಅಪನಂಬಿಕೆ ಇರುತ್ತೋ ಸಿದ್ಧಾಂತದಲ್ಲಿ, ಯಾರ್ಯಾರಿಗೆ ವೈಷ್ಣವ ಸಿದ್ಧಾಂತದಲ್ಲಿ ಸ್ವಲ್ಪನೇ ಅನುಮಾನ ಇರುತ್ತೋ, ಇದು ಹೇಗೆ, ಬೇರೆ ದೇವತೆಗಳನ್ನ ಮಾಡಿದ್ರೆ ಹೇಗೆ, ಪೂಜೆ ಮಾಡಿದ್ರೆ ಹೇಗೆ ಅಂತೆಲ್ಲ ಒಂಚೂರು ಒಳಕಿರುತ್ತೋ ಅದಕ್ಕೆಲ್ಲ ಹೋಗಿಸ್ಬಿಡ್ತಾರೆ. ತಿರುಮೇಶ್ ಆಳ್ವಾರ್ ನಾನ್ಮೋಹನ್ ತಿರುವಂದಾದಿನಲ್ಲಿ ಸೃಷ್ಟಿಯಾದಿಕೊಂಡು ಪರಬ್ರಹ್ಮ ಸ್ವರೂಪನ ಶಕ್ತಿ ಸಾಮರ್ಥ್ಯ, ಅವನು ಮಾಡೋ ಕೆಲಸಗಳು, ಅವನ ಲೀಲೆಗಳು ಪ್ರತಿಯೊಂದನ್ನು ಎಲ್ಲ ಹೇಳಿ ಅವನನ್ನ ಬಿಟ್ರೆ ಇಲ್ಲ, ಅವನೊಬ್ಬನೇ ಅಂತ ತೋರಿಸ್ಕೊಟ್ಬಿಡ್ತಾರೆ. ಇದು ತುಂಬಾ ಸೊಗಸಾದ ತಿರುವಂದಾದಿ ಇದು. ಮತ್ತೆ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮೇಲ್ಕೋಟೆ ಇದೆಯಲ್ಲ, ಯದುಗಿರಿ ನಾಯಕ ಇರುವಂತ ಮೇಲ್ಕೋಟೆನಲ್ಲಿ ವೈರಮುಡಿ ಆದ್ಮೇಲೆ ಒಂದು ರಾಜಮುಡಿ ಅಂತ ಹಾಕ್ತಾರೆ. ಅಲ್ಲಿ ರಾಜಮುಡಿ ಅಂತ ಹಾಕಿದಾಗ ಒಂದು ಹೊರಗಡೆ ಬಂದು ಒಂದ್ ಸ್ವಲ್ಪನೇ ಚಿಕ್ಕ ಪ್ರಾಕಾರ ಹೋಗಿ ಆಮೇಲೆ ಒಳಗೆ ಹೋಗ್ಬಿಡುತ್ತೆ. ಒಳಗಿನ ಪ್ರಾಕಾರದಲ್ಲಿ ದೇವಸ್ಥಾನದ ಮೇಲ್ಕೋಟೆ ದೇವಸ್ಥಾನದ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಪ್ರಾಕಾರದಲ್ಲಿ ಪೂರ್ತಿ ಒಂದು ರೌಂಡ್ ಬರುತ್ತೆ. ದೇವಸ್ಥಾನದ ಉತ್ಸವ, ಈ ರಾಜಮುಡಿ ಧರಿಸ್ಕೊಂಡು ಒಂದು ಉತ್ಸವ ಬರುತ್ತೆ. ಆ ಉತ್ಸವ ಬರುವಾಗ ಈ ನಾನ್ಮೋಹನ್ ತಿರುವಂದಾದಿ ಹಾಡ್ತಾರೆ. ತುಂಬಾ ಚೆನ್ನಾಗಿ, ತುಂಬಾ ನಿಧಾನವಾಗಿ ಸೇವಿಸ್ತಾರೆ. ಮೇಲ್ಕೋಟೆಯಲ್ಲಿ 1 ಗಂಟೆ ಕಾಲ ಆಗುತ್ತೆ ನೋಡಿ. ಅದೇನ್ ಪ್ರಾಕಾರ ತುಂಬಾ ದೊಡ್ಡದಾಗಿ ಏನಿಲ್ಲ, ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ. ಆದ್ರೆ ನಾನ್ಮೋಹನ್ ತಿರುವಂದಾದಿನ ನಿಧಾನಕ್ಕೆ ಹೇಳ್ಕೊಂಡು ಸೇವೆ ಮಾಡ್ತಾರೆ. ರಾಜಮುಡಿ ಅವಾಗ ನೋಡಕ್ಕೂ ಸೇವೆ ತುಂಬಾ ಭೋಗ್ಯವಾಗಿರುತ್ತೆ. ಆ ದೃಶ್ಯ ತುಂಬಾ ಸೌಂದರ್ಯವಂತ. ಚೆಲುವನಾರಾಯಣ ಸ್ವಾಮಿನೇ ಸುಂದರಾಂಗ, ಅದ್ರಲ್ಲಿ ರಾಜಮುಡಿ ಧರಿಸ್ಕೊಂಡಿದ್ದು ವೈರಮುಡಿಗಿಂತ ಹಿಂಪಡಿಯಾಗಿದ ಒಂದು ಸೌಂದರ್ಯ ಅವನಲ್ಲಿ ನೋಡ್ಬೋದು ನಾವು. ಈ ಭಾಗ್ಯ ನನಗೆ ನನ್ನ ವಿದುಷಿ ರಾಮ ಶ್ರೀನಿವಾಸನ್ ಅವರು, ನನಗೆ ಆಚಾರ್ಯರು, ಅವರು ಒಂದ್ಸತಿ ಕರ್ಕೊಂಡು ಹೋದಾಗ ಅದೃಷ್ಟ ನನಗೆ ದೊರಕಿಸ್ಕೊಟ್ರು ಅವ್ರನ್ನ. ಇವತ್ತು ನಾನು ಅವ್ರಿಗೆ ಚಿರಋಣಿ. ಹೇಗೆ ಅಂತ ಹೇಳಿದ್ರೆ, ವೈರಮುಡಿ ಬಂದ ತಕ್ಷಣ ಹಾಗೆ ಎಲ್ಲ ಸೀಲ್ ಮಾಡ್ಬಿಡ್ತಾರೆ. ಅವಾಗ ತುಂಬಾ ಜನ ಬಿಡಲ್ಲ ದೇವಸ್ಥಾನದ ಪ್ರಾಕಾರದ ಒಳಗೆ. ಅವಾಗ ಅವರಿದ್ರಿಂದ ಪರಿಚಯದ ಮೂಲಕ ಒಳಗಡೆನೆ ಆ ಪ್ರಾಕಾರದೊಳಗೆ ಉಳ್ಕೊಂಡ್ವಿ. ನಾನ್ಮೋಹನ್ ತಿರುವಂದಾದಿ ಪೂರ್ತಿ ಸೇವೆ ಮಾಡೋದನ್ನ ನೋಡಕ್ಕೆ ಆ ಭಾಗ್ಯ ನನಗೆ ಸಿಕ್ತು ಅಂತ ಹೇಳ್ಬೋದು. ಇದೆಲ್ಲ ಒಂದು ಭಗವಂತ ಕಲ್ಪಿಸ್ಕೊಡುವಂತ ಒಂದು ಅವಕಾಶಗಳು. ಇವಾಗ ಈ ಹಾಡಿಗೆ ಹೋಗೋಣ. ಮೊದಲು ತನಿಯನ್ನ ನೋಡ್ಕೊಂಡು, ಆಮೇಲೆ ತನಿಯನ್ನ ಅರ್ಥ ನೋಡ್ಕೊಂಡು, ಆಮೇಲೆ ಮುಂದೆ ಹಾಡುಗಳು. ನಾನ್ಮೋಹನ್ ತಿರುವಂದಾದಿ ಮಾತ್ರ ನಮ್ಮ ಮೇಷ್ಟ್ರು ಕೂಡ ಮುಂದಿನ ಹಾಡಲ್ಲಿ ಬರುತ್ತೆ. ಶಿಂದಾಮಣ್ ಕೇಳ್ಮಿನ್ಗಳ್ ನೀಂಗ ಅಂತ ಹೇಳ್ತಾ ಇದ್ರಲ್ಲಿ ಆ ಹಾಡಲ್ಲಿ ಕೊಳ್ಮಿನ್ ಶಿಂದಾಮಲ್ ಕೊಳ್ಮಿನ್ ನೀರೇ ಅಂತ ಬರುತ್ತೆ. ಅವಾಗ ನಮ್ಮ ಮೇಷ್ಟ್ರು ಯಾವಾಗ ಹೇಳೋರು, ನೋಡಿ ಯಾವ್ದಕ್ ಬರ್ತಿದ್ದೀರೋ ಕ್ಲಾಸ್ಗೆ ಆಬ್ಸೆಂಟ್ ಆಗ್ತಿದ್ದೀರೋ ಗೊತ್ತಿಲ್ಲ, ಈ ನಾನ್ಮೋಹನ್ ತಿರುವಂದಾದಿ ಮತ್ತೆ ತಿರುಚಂದ ಇರ್ತಾವ, ಒಂದು ದಿವಸನೂ ನೀವು ಚಕ್ಕರ್ ಹೊಡಿಬಾರ್ದು ಅಂತ ಹೇಳೋರು ಶ್ರೀನಿವಾಸಾಚಾರ್ಯ. ತುಂಬಾ ಎಲ್ಲ ಪ್ರಾತಸ್ಮರಣೀಯ ವ್ಯಕ್ತಿಗಳು. ಅವರೆಲ್ಲ ನಮ್ಮನ್ನ ಬೆಳೆಸಿದ್ರು ಈ ದಿಕ್ಕಿನಲ್ಲಿ ಅಂತ ಹೇಳ್ಬೇಕು. ಯಾವತ್ತೂ ನಾನು ಮರೆಯೋದಿಲ್ಲ. ಹೇಳೋರು, என்ன எப்படி போனா தெரியாது, ஆனாக்கா இது ரெண்டுக்கு மாத்திரம் யாரும் சக்கரை அடிக்க கூடாது, கண்டினியூஸா வரணும், விஷயம் அத்தனை நல்லா இருக்குது, கனமான விஷயம் ಅಂತ ಹೇಳೋರು.
ವಿಷಯ ಇದರಲ್ಲಿ ತುಂಬಾ ಚೆನ್ನಾಗಿದೆ, ಒಂದು ದಿವಸನೂ ತಪ್ಪಿಸ್ಕೊಡ್ಬೇಡಿ ಅಂತ ಪಾಪ ಹೇಳೋರು ಅವರು. ಅವ್ರ ಆಶೀರ್ವಾದದಿಂದನೇ ಇವತ್ತೇನಾದ್ರೂ ಒಂದೆರಡು ಮಾತುಗಳನ್ನ ನಾವು ಆಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಅವರು ಹರಿಸ್ಕೊಟ್ಟಿರುವಂಥದ್ದು. ನಾರಾಯಣನ್ ಪಡೈತಾ ನಾನು ಹನೇ ನಾನು ಹನ. ಓಕೆ, ಇದು ತನಿಯನ್. ಇದು ಈ ತನಿಯನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅರ್ಥ ಸಾಧಾರಣವಾಗಿ ಮೊದಲಾಂ ತಿರುವಂದಾದಿ, ಎರಡಾಂ ತಿರುವಂದಾದಿ, ಮೂರಾಂ ತಿರುವಂದಾದಿ ಅಂತ ಬರ್ತಾ ಇತ್ತು. ಇದು ಯಾಕೆ ಇವ್ರಿಗೆ ನಾಲ್ಕು ಹಂತಿರುವಂದಾದಿ ಅಂತ ಬಂತು ಅಂತ ಹೇಳಿದ್ರೆ ನಾಲ್ಕು ತಿರುವಂದಾದಿ ಅಂತ ಹೇಳ್ಬೋದಾಗಿತ್ತಲ್ಲ, ಏನ್ ಕಷ್ಟ ಆಯ್ತು ಅಂತ ಹೇಳಿದ್ರೆ ಈ ನಾನ್ ಮೊಹನೆ ಚತುರ್ಮುಖ ಬ್ರಹ್ಮ ಅಂತ ಮೊದಲು ಅವರು ಪದ ಹಾಕಿದ್ರಲ್ಲ, ನಾಲಾನ್ ತಿರುವಂದಾದಿಗಿಂತ ನಾನ್ ಮೊಹನೆ ಅಂತ ಹಾಕಿದ್ದು ತುಂಬಾ ಚೆನ್ನಾಗಿತ್ತು. ಅದಕ್ಕೋಸ್ಕರ ಅವನು ನಾನ್ ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿಸಿದವರು ಯಾರು ಅಂದ್ರೆ ನಾರಾಯಣ ಅಂತ ಹೇಳುವಂತ ಒಂದು ಮೊದಲನೇ ವಾಕ್ಯ ಇತ್ತಲ್ಲ, ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಈ ಸೃಷ್ಟಿ ಸೌಂದರ್ಯವನ್ನ ಮತ್ತೆ ಐತಿಹ್ಯವನ್ನ ಮತ್ತೆ ಸೀಕ್ರೆಟ್ ಯಾವುದೋ ಅದನ್ನ ರಹಸ್ಯವನ್ನ ತಿಳಿಸ್ಕೊಡೋ ಅಂತ ಮುಖ್ಯವಾದ ತಿರುವಂದಾದಿ ಇದು. ಅದಕ್ಕೆ ನಾನ್ ಮೋಹನ್ ತಿರುವಂದಾದಿ ಅಂತ ಇದನ್ನ ಹೇಳ್ತಾರೆ. ನಾನ್ ಮೋಹನ್ ಪಡೈತಾ ನಾನ್ ಮೋಹನೆ ನಾರಾಯಣನ್ ಪಡೈತಾ ನಾನ್ ಮೋಹನೆ. ನಾರಾಯಣ ಅಂತ ಹೇಳಿದ್ರೆ ನಾರಗಳಿಗೆಲ್ಲ ಅಯಣ ಆದವನು. ಈ ನಾರಾಯಣ ಶಬ್ದಕ್ಕೆ ಇವತ್ತೆಲ್ಲ ಬೇಕಾದ್ರೆ ಹೇಳ್ಕೊಂಡು ಹೋಗ್ಬೋದು. ಯಾರಲ್ಲಿ ಎಲ್ಲವೂ ಹೋಗಿ ಲಯವಾಗತ್ತೋ, ಯಾರಿಂದ ಎಲ್ಲವೂ ಹುಟ್ಟಿ ಬಂತೋ, ಯಾರು ಎಲ್ಲವನ್ನು ಭರಿಸ್ತಾನೋ, ಇಷ್ಟೊಂದು ಅರ್ಥಗಳು. ಯಾರು ನೀರ್ ಮೇಲೆ ಮಲ್ಕೊಂಡಿದಾರೋ, ಯಾರು ಎಲ್ಲ ಚೇತನ ಮತ್ತು ಅಚೇತನ ವಸ್ತುಗಳೆಲ್ಲ ಅವನಿಗೆ ಭೋಗೋಪಕರಣಗಳಾಗಿವೆಯೋ ಅವನು ನಾರಾಯಣ ಅಂತ. ಅದಕ್ಕೆ ಆ ನಾರಾಯಣನ್ ಪಡೈತಾ ನಾನ್ ಮೋಹನೆ. ಅವನೇನ್ ಮಾಡ್ತಾನೆ, ಸೃಷ್ಟಿ ಕೆಲಸ ಎಲ್ಲವನ್ನು ತಾನೇ ಮಾಡ್ಬೇಕು ಅಂತ ಏನು ಇಟ್ಕೊಳ್ಳಲ್ಲ, ಎಲ್ಲ ಡೆಲಿಗೇಟ್ ಮಾಡ್ತಾನೆ. ನೋಡಿ, ಭಗವಂತ ಎಷ್ಟೇ ಸಾಮರ್ಥ್ಯ ಇದ್ರೆ ಕೂಡ ಎಲ್ಲ ವಿಷಯವನ್ನು ತನ್ನ ಹತ್ರ ಪೋರ್ಟ್ಫೋಲಿಯೋಸ್ ಎಲ್ಲ ತಾನೇ ಇಟ್ಕೊಂಡ್ಬಿಡಲ್ಲ. ಹೋಮ್ ಮಿನಿಸ್ಟ್ರಿ ಒಬ್ರಿಗೆ, ಟಿಫನ್ ಮಿನಿಸ್ಟ್ರಿ ಒಬ್ರಿಗೆ ಅಂತೆಲ್ಲ ಕೊಡ್ತಾರಲ್ಲ, ಅದೇ ತರನೇ ತಾನೇ ಇಟ್ಕೊಳ್ಳಲ್ಲ. ಅದಕ್ಕೆ ಈ ಸೃಷ್ಟಿ ಕೆಲಸವನ್ನ ನಾರಾಯಣನ್ ಪಡೈತಾ ನಾನ್ ಮೋಹನೆ, ನಾವಿನಲ್ಲಿ ಒಂದು ಕಮಲ ಬರುತ್ತೆ, ಅದರಲ್ಲಿ ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿ ಮಾಡ್ತಾನೆ. ஏறார் சிவனும் பரந்தான் நான் மோகனுக்கு ஏறார் சிவன் பரந்தான் என்னும் சொல். ಈ ಚತುರ್ಮುಖ ಬ್ರಹ್ಮನಿಗೆ ಶಿವ ಹುಟ್ಟದ ಅಂತ ಹೇಳ್ತಾರೆ. ಯಾವಾಗ ಶಿವ ಹುಟ್ಟದ ಅಂತ ಹೇಳ್ತಾರೆ, ಇವನು ಸೃಷ್ಟಿ ಕೆಲಸ ಎಲ್ಲ ಮಾಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಆತಂಕ ಆಗಿ ಹುಬ್ಬುಗಳು ಹೀಗೆ ಒಂದಕ್ಕೊಂದು ಗಂಟು ಹಾಕೊಳ್ಳುತ್ತಂತೆ. ಹುಬ್ಬು ಗಂಟಿಗೆ ಬಾರದು ಅಂತ ಯಾಕೆ ಹೇಳ್ತಾರೆ, ಅಲ್ಲಿ ಊರ್ಜಾ ಇದೆಯಲ್ಲ, ಎನರ್ಜಿ ಅಲ್ಲಿ ಕಾನ್ಸಂಟ್ರೇಟ್ ಆಗ್ಬಿಡುತ್ತೆ. ಅಲ್ಲಿ ಕಾನ್ಸಂಟ್ರೇಟ್ ಆದಾಗ ನೆಗೆಟಿವ್ ಥಾಟ್ಸ್ ಬರುತ್ತೆ. ಹುಬ್ಗಂಟು ಇಟ್ಕೋಬೇಡ ಅಂತೆಲ್ಲ ಹೇಳಲ್ವ ನಾವು, ಅದು ಯಾತಕ್ಕೆ ಅಂತ ಹೇಳಿದ್ರೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ಕೆಲವ್ರ ಮಕಾನೇ ಹಾಗೆ ಯಾವಾಗ್ಲೂ ಹುಬ್ಗಂಟು ಇಟ್ಕೊಂಡೇ ಬರ್ತಾರೆ, ನಗ್ತಾ ಇರಲ್ಲ, ಹಸನ್ಮುಖಿ ಆಗಿರೋದಿಲ್ಲ. ಇದೆಲ್ಲ ನಾವು ಮಕಚರ್ಯ ಏನು, ಯಾವಾಗ್ಲೂ ನಗ್ತಾ ಇರ್ಬೇಕು. ಅದು ಆ ಥರ ಇಲ್ಲದೆ ಹುಬ್ಬುಗಂಟು ಇಟ್ಕೊಂಡು ಸೀರಿಯಸ್ ಆಗಿರ್ತಾರಲ್ಲ, ಇವನು ಆ ಥರ ಒಂದು ಏನೋ ಒಂದು ಕಾರಣವಾಗಿ ಆಂಗ್ಸೈಟಿ ತೋರಿಸ್ಕೊಂಡು ಚತುರ್ಮುಖ ಬ್ರಹ್ಮ ಹಾಗೆ ಹುಬ್ಬುಗಂಟು ಇಟ್ಕೊಳ್ಬೇಕಾದ್ರೆ ಆ ಭ್ರುಕುಟಿ ನಡುವೆ ಒಂದು ಊರ್ಜಾ ಬರುತ್ತೆ. ಆ ಊರ್ಜಾನೇ ಸಂಕರ್ಷಣ ಶಕ್ತಿ. ಆ ಸಂಕರ್ಷಣ ಶಕ್ತಿಯಿಂದ ರುದ್ರ ಉಂಟಾಗ್ತಾನೆ. ನಾನು ಏರಾರ್ ಶಿವನ್ ಪರಂದಾಮ್ ಎನ್ನುಂ ಶೊಲ್ ಅಂತ ಹೇಳಿದ್ರೆ ಶಬ್ದ. ಶಬ್ದ ಏನಪ್ಪಾ ಅಂತ ಹೇಳಿದ್ರೆ ವೇದಗಳಲ್ಲಿ ಹೇಳಿರುವಂತದ್ದು.
ಮ್ಯಾಮ್ ಕೇಳಿಸ್ತಾ ಇಲ್ಲ. ಹೌದಮ್ಮ, ಕೇಳಿಸ್ತಾ ಇಲ್ಲ. ಇದು ಡಿಸ್ಕನೆಕ್ಟ್ ಆಗೋಗಿತ್ತು. ಬರ್ತಾ ಇದ್ದೀನಿ, ಐ ಆಮ್ ಗೆಟಿಂಗ್ ಬ್ಯಾಕ್. ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ ಓಕೆ. ಕನೆಕ್ಷನ್ ಕಟ್ ಆಗ್ತದೆ ಸ್ಕೈಪ್ ನಂದು, ಯಾಕೆ ಅಂತ ಗೊತ್ತಿಲ್ಲ. ಓಕೆ. ಈ ನಾನ್ಮೋಹನ್ ಆ ಥರ ಊರ್ಜೆಯಿಂದ ರುದ್ರ ಹುಟ್ಟಿದ್ದಾನೆ. ಸೊಲ್ಲು ಅಂತ ಹೇಳಿದ್ರೆ ವೇದ ಅಂತ. ಇದಕ್ಕೆ ತಿಮ್ಮೇಶ ಆಳ್ವಾರ್ ಹೇಳ್ಬೇಕಾದ್ರೆ ಯಾವ್ದಾದ್ರು ಒಂದು ಆಧಾರ ಇರ್ಬೇಕಲ್ಲ, ಅದಕ್ಕೆಲ್ಲ ವೇದದಲ್ಲಿ ನಮಗೆ ಸಿಗತ್ತೆ ಆಧಾರ. ಅದನ್ನ ಹೇಳ್ತಾರೆ. ಅದರಲ್ಲಿ ಆ ಸೊಲ್ಲು ಆ ವೇದ ವಾಕ್ಯಗಳಿಂದಾನೇ ಅವರೆಲ್ಲ ಪುರಾವೆ ತಗೊಂಡು ಇದನ್ನ ಹೇಳಿದ್ದಾರೆ. ಶ್ರೀರಾರ್ ಮೊಳಿಶಪ್ಪಿ ವಾಳಲ ನಿಜಮೆ. ಇಂಥ ಒಳ್ಳೆ ವಿಷಯಗಳನ್ನ ಭಗವಂತನ ಬಗ್ಗೆ ನಿರ್ದಿಷ್ಟವಾಗಿ ಅವನ ಗುಣಗಳನ್ನ, ಐಶ್ವರ್ಯ, ವಿಭವ, ಇವುಗಳ ಬಗ್ಗೆ ಎಲ್ಲ ನಮಗೆ ಹೇಳೋ ಅಂತ ಶ್ರೀರಾರ್ ಅಂದ್ರೆ ರಿಚ್ ಅಂತ. ಆಕ್ಚುಲಿ ತುಂಬಾ ಪುಷ್ಕಳವಾದ ವಿಷಯ ಇರೋಂಥ ಈ ತಿರುವಂದ ದಿನ ಈ ಮೈಪು ಮೈಷೆ ಎಲ್ಲಿಂದ್ರೆ ತುಂಬಾ ಪುಷ್ಪ ಸಂಕುಲಗಳು, ಪುಷ್ಪ ಗಿಡಗಳು ಎಲ್ಲ ತುಂಬಾ ಜಾಸ್ತಿ ಹಚ್ಚ ಹಸರಾಗಿದ್ದ ತಿರುಮೈಷೆನೆ ಅಲ್ಲೇನೆ ಅದಕ್ಕಿಂತ ಸ್ವಲ್ಪನೇ ಹಿಂದೆನೆ ಪೂಂದಮಲ್ಲಿ ಅಂತ ಇದೆ, ಅಲ್ಲೂ ಅಷ್ಟೇನೆ. ಅಲ್ಲಿ ತುಂಬಾ ಪುಷ್ಪವನ್ನ ದಿನ ಕೈಂಕರ್ಯ ಮಾಡ್ತಾ ಇರ್ತಾರೆ ತಿರುಕಚ್ಚಿನಂಬಿ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಈ ತಿರುಮೈಷೆ ಸಿಗುತ್ತೆ ನಮ್ಗೆ. ತಿರುಮೈಷೆನಲ್ಲೂ ಹಾಗೇನೆ ಹೂವು ಎಲ್ಲ ತುಂಬಾ ಪುಷ್ಕಳವಾಗಿತ್ತು. ಅವರ ಪಾದಗಳನ್ನ ಅಡಿಯೇ ವಾಳ್ತ, ಅದನ್ನ ಮಂಗಳಾಶಾಸನ ಮಾಡಿ ಮುಂದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ತನಿಯನ್ನಲ್ಲಿ ಹೇಳ್ತಾರೆ. ಈ ಮುಂದೆ ಮೊದಲ ಹಾಡು ಹೋಗೋಣ. ಏನಾದ್ರೂ ಒಬ್ರು ಫಾಲೋ ಮಾಡಿ. ರೇವತಿ ಇದ್ದೀರಾ? ಇವ್ರು ಕಾಣ್ಲಿಲ್ಲ ಇಲ್ಲ. ನಮಸ್ತೆ. ಓಕೆ, ನಮಸ್ತೆ. நான்முகனை நாராயணன் படைத்தான், நான்முகனை நாராயணன் படைத்தான், நான்முகனும் தான் முகமாய், நான்முகனும் தான் முகமாய், சங்கரனை தான் படைத்தான், சங்கரனை தான் படைத்தான், யான் முகமாய் அந்தாதி மேலிட்டு அறிவித்தேன், யான் முகமாய் அந்தாதி மேலிட்டு அறிவித்தேன், ஆய் பொருளை ஆள் பொருளை சிந்தாமல் பொன்மின்னீர் தேர்ந்து, சிந்தாமல் கொண்மின்னீர் தேர்ந்து, நான் முகனை நாராயணன் படைத்தான், நான் முகனும் தான் முகமாய் சங்கரனை தான் படைத்தான், யான் முகமாய் அந்தாதி மேலிட்டு அறிவித்தேன், ஆய் பொருளை சிந்தாமல் பொன்மின்னீர் தேர்ந்து. நான் முகனை நாராயணன் படைத்தான், நான் முகனும் தான் முகமாய் சங்கரனை தான் படைத்தான், யான் முகமாய் அந்தாதி மேலிட்டு அறிவித்தேன், ஆள் பொருளை சிந்தாமல் கொண்மின்னீர் தேர்ந்து. ನಾನ್ ಮುಹನೈ ಚತುರ್ಮುಖ ಬ್ರಹ್ಮ. ಆಕ್ಚುಲಿ ಸೃಷ್ಟಿ ಮಾಡುವಾಗ ಬ್ರಹ್ಮನಿಗೆ ಚತುರ್ಮುಖ ಏನಿರೋದಿಲ್ಲ, ಆದರೆ ನಮಗೆಲ್ಲ ಪರಿಚಯ ಆಗಿರೋದು ಚತುರ್ಮುಖ ಬ್ರಹ್ಮನೇ ಅಲ್ವಾ. ಅದಕ್ಕೆ ಚತುರ್ಮುಖ ನಾನ್ ಮುಹನೈ ಅಂತ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ತಿರುಮೇಶ ಆಳ್ವಾರ್ಗಳು ಎಲ್ಲ ಅವರು ಅವತಾರ ಆಗೋಷ್ಟೊತ್ತಿಗೆ ಚತುರ್ಮುಖ ಬ್ರಹ್ಮ ಆಗ್ಬಿಟ್ಟಿದ್ದ ಅವನು, ಅದರಿಂದ ಹಾಗೆ ಪರಿಚಯ ಮಾಡಿಸ್ಕೊಡ್ತಾರೆ. ಅದಕ್ಕೆ ಮುಂಚೆ ಏನಂದ್ರೆ ಈ ನಾನ್ ಮುಹನೈ, ಈ ಚತುರ್ಮುಖ ಬ್ರಹ್ಮ
ಒಂದೇ ಒಂದು ತಲೆ ಇತ್ತು. ಅವನನ್ನ ಯಾರು ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರೆ ನಾರಾಯಣನ್ ಪಡೆಯುತ್ತಾನ್. ನಾರಾಯಣ ಶಬ್ದಕ್ಕೆ ನಾನು ಹೇಳಿದ್ನಲ್ಲ ಈಗಾಗಲೇ, ನಾರಾಯಣನೇ ಸರ್ವಸ್ಮಾತ್ಪರನಾದ ನಾರಾಯಣ ಎಲ್ಲ ಚೇತನ ಅಚೇತನ ವಸ್ತುಗಳೆಲ್ಲ ಅವನಿಗೆ ಭೋಗೋಪಕರಣವಾಗಿದೆ ಅಂತೆ. ನೋಡಿ, ಎಲ್ಲ ಚೇತನ ಅಚೇತನ ವಸ್ತುಗಳನ್ನ ಬೇರೆ ಬೇರೆಯಾಗಿ ವಿಂಗಡಿಸಿದಾಗ ಚೇತನ ಅಚೇತನ ಎರಡೂ ಅವನಿಗೆ ಭೋಗೋಪಕರಣ, ಅವನಿಗೆ ಖುಷಿ ಕೊಡುವಂಥದ್ದೇ. ಅವನು ಎಲ್ಲ ಅವನಿಗೆ ಹೌ ಡು ಯು ಡಿಫೈನ್ ಗಾಡ್ ಅಂತ ಹೇಳಿದ್ರೆ ದ ಲಿವಿಂಗ್ ಅಂಡ್ ದ ನಾನ್ ಲಿವಿಂಗ್ ಆರ್ ದ ವಿಸಿಬಲ್ ಡ್ರೆಸ್ ಆಫ್ ಗಾಡ್ ಅಂತ. ವಿಸಿಬಲ್ ಡ್ರೆಸ್, ಅವ್ನಿಗೆ ಏನಾದ್ರು ಒಂದು ಬಟ್ಟೆ ಅಂತ ಹಾಕೊಂಡ್ರೆ ಭಗವಂತನಿಗೆ ಏನು ಅವನ ಶರೀರ ಇದೆ, ಅವ್ನಿಗೆ ಬಟ್ಟೆ ಅಂತ ಏನಾದ್ರು ಹಾಕೊಂಡ್ರೆ ಏನಿದೆ ಅಂತ ಹೇಳಿದ್ರೆ ಚೇತನ ಅಚೇತನಗಳೇ ಅವನಿಗೆ ಬಟ್ಟೆ ಅಂತ. ಅಂದ್ರೆ ಅವನು ಅದಕ್ಕೆ ಅದರೊಳಗೆ ಅಂತರ್ಯಾಮಿಯಾಗಿ ಭಗವಂತ ಯಾವಾಗ್ಲೂ ಇದ್ದಾನೆ ಅಂತ. ಇನ್ನ ಎಲ್ಲವನ್ನು ಎಲ್ಲ ಚೇತನ ಅಚೇತನ ವಸ್ತುಗಳಲ್ಲೆಲ್ಲಾನು ವಿಷ್ಣು ಇದ್ದಾನೆ ಅಂತ ಹೇಳಿದಾಗ ಈ ಅಂತರ್ಯಾಮಿಯಾಗಿ ವಿಷ್ಣು ಇದ್ದಾನೆ. ಈ ನಾನ್ಮೋಹನೆ ಪಡೆಯುತ್ತಾನ್ ಅಂತ ಹೇಳಿದಾಗ ಮಹಾಪ್ರಳಯ ಕಾಲದಲ್ಲಿ ಎಲ್ಲವನ್ನ ನುಂಗ್ಕೊಂಡು ಒಂದು ಆಲೆಲೆ ಮೇಲೆ, ಒಂದು ಚಿಗುರಿನ ಆಲೆಲೆ ಮೇಲೆ ಮಲ್ಕೊಂಡಿರ್ತಾನಂತ ಒಂದು ಶಿಶುವಾಗಿ. ಎಲ್ಲ ಚೇತನ ಅಚೇತನ ಪದಾರ್ಥಗಳೆಲ್ಲಾನು ಬ್ರಹ್ಮಸ್ತಂಭ ಮೊದಲುಗೊಂಡು, ಅಂದ್ರೆ ಒಂದು ಚಿಕ್ಕ ಕ್ರಿಮಿಯಿಂದ ಹಿಡಿದು ಚತುರ್ಮುಖ ಬ್ರಹ್ಮ ಸತ್ಯಲೋಕ ಪರ್ಯಂತ ಎಲ್ಲವನ್ನ ನುಂಗ್ಬಿಡ್ತಾನೆ ಮಹಾಪ್ರಳಯ ಕಾಲದಲ್ಲಿ. ಸ್ಥೂಲ ಸೂಕ್ಷ್ಮವಾಗಿರೋ ಎಲ್ಲ ಸ್ಥೂಲವಾಗಿರೋ ವಸ್ತುಗಳನ್ನೆಲ್ಲ ಸೂಕ್ಷ್ಮವಾಗಿ ಮಾಡ್ಕೊಂಡು ನುಂಗ್ಬಿಟ್ಟು ಒಂದು ಹೊಟ್ಟೆಯಲ್ಲಿ ಒಂದು ಏಕದೇಶವಾಗಿರುತ್ತೆ ಅಂತ ಹೇಳ್ತಾರಲ್ಲ, ಒಂದ್ ಕಡೆಯಲ್ಲಿ ಒಂದು ಮೂಲೆಯಲ್ಲಿ ಇದೆ ಅಂತೆ, ಬಾಕಿ ಹೊಟ್ಟೆ ಎಲ್ಲ ಇನ್ನೂ ಖಾಲಿನೇ ಇದೆ ಅಂತ. ಅಪೂರ್ಣ ಕುಕ್ಷಿಯವನು ಖಾಲಿನೇ ಇದೆ ಅಂತ, ಅಷ್ಟು ದೊಡ್ಡ ಹೊಟ್ಟೆಯವನು. ನೋಡಕ್ಕೆ ಹೊರಗಡೆ ಶಿಶುವಾಗಿರ್ತಾನೆ, ಮಾಯನ್ನದೇನೆ. ಹೇಗಿದು ಅಂದ್ರೆ ಅದು ಹಾಗೆ ಆಶ್ಚರ್ಯಕರವಾದ ಒಂದು ಸಂಗತಿ. ಅವನನ್ನ ನವಮಾಯ ದುರತ್ಯಯ ಅಂತ, ಅವನನ್ನ ತಿಳ್ಕೊಳ್ಳಕ್ಕೆ ಸುಲಭದಲ್ಲಿ ಸಾಧ್ಯ ಆಗೋದಿಲ್ಲ, ಯಾರಿಗೂ ಆಗೋದಿಲ್ಲ ಅಂತ ಹೇಳೋದೇ ನಾನ್ಮೋಹನ್ ತಿರುವಂತಾನೆ. ಭಗವಂತನನ್ನ ತಿಳ್ಕೊಳ್ಳಕ್ಕೆ ಯಾರಿಗೂ ಆಗೋದಿಲ್ಲ. ಅವನೇ ಸರ್ವೇಶ್ವರ, ಅವನೇ ಸರ್ವಸ್ಮಾತ್ಪರನಾದ, ಎಲ್ಲಕ್ಕೂ ಮೂಲ ಭರ್ತ, ಮತ್ತೆ ಕೊನೆಯಲ್ಲಿ ಅಂತ್ಯದಲ್ಲಿ ಹೋಗಿ ಲಯವಾಗುವಂಥದ್ದು ಅವನೇನೆ ಅಂತ ಎಲ್ಲ ನಿರೂಪಿಸುವಂತ ತಿರುವಂತಹದ್ದೇನೆ ಈ ನಾನ್ಮೋಹನ್ ತಿರುವಂತಹದ್ದು. ಯಾರಿಗಾದ್ರೂ ಲೇಷ ಒಂದು ಸ್ವಲ್ಪ ಡೌಟ್ ಇದ್ರೆ ಏನಂತೆ, ಬೇರೆ ದೇವ್ರನ್ನ ಹೋಗಿ ನಾವು ಶರಣಾಗತಿ ಮಾಡ್ಕೊಂಡ್ರೆ ಏನಂತೆ, ಅಲ್ಲಿ ಹೋದ್ರೆ ಇಲ್ಲಿ ಹೋದ್ರೆ ಅಂದ್ರೆ ಇಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಯಾರ್ಯಾವ ದೇವತೆಗಳನ್ನ ಹೋಗಿ ನಾವು ಬೇಡ್ಕೊಳ್ತೀವೋ ಆಯಾ ದೇವತೆಗಳಿಗೆ ಆ ವರಗಳನ್ನ, ಆ ಕೆಲಸವನ್ನ ಮಾಡಿಕೊಡೋ ಸಾಮರ್ಥ್ಯವನ್ನ ಯಾರು ಕೊಡ್ತಾರೆ ಅಂದ್ರೆ ಸಾಕ್ಷಾತ್ ಶ್ರೀಮನ್ ನಾರಾಯಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿರೂಪಿಸ್ತಾರೆ. ಅದೇ ಒಂದು ಜಾಡಿ ಉಪ್ಪಿನಕಾಯಿ ಅಂತ ನಾನು ಹೇಳಿದ್ನಲ್ಲ, ಅದನ್ನ ಭದ್ರವಾಗಿ ಪ್ರೊಟೆಕ್ಟ್ ಮಾಡೋದು. ಅದನ್ನ ಕಾಂಪೌಂಡ್ ಹಾಕಿ, ಒಂದು ಗಿಡ ಎಲ್ಲ ಬೆಳೆಸಿದ್ರೆ ಅದನ್ನ ಕಾಂಪೌಂಡ್ ಹಾಕಿ ನಾವು ಭದ್ರಪಡಿಸ್ತೀವಲ್ಲ, ಆ ತರ ಸಿದ್ಧಾಂತವನ್ನ ಭದ್ರಪಡಿಸಕ್ಕೆ ತಿರುಮೇಶ ಆಳ್ವಾರು ಹೇಗೆ ವೇದಾಂತ ದೇಶಿಕರು ಸಿದ್ಧಾಂತವನ್ನ ಭದ್ರಪಡಿಸಕ್ಕೆ ರಹಸ್ಯತ್ರಯ ಸಾರವನ್ನ ಬರೆದ್ರು, ಅದೇ ತರನೇ ನಾನ್ಮೋಹನ್ ತಿರುವಂದಾದಿ ಶ್ರೀ ವೈಷ್ಣವ ಸಂಪ್ರದಾಯವನ್ನ, ಶರಣಾಗತಿ ತತ್ವವನ್ನ, ಸರ್ವೇಶ್ವರ ಭಗವಂತ ಸರ್ವೇಶ್ವರ ಅನ್ನೋದನ್ನ ನಿರೂಪಿಸಿದನ್ನ ಭದ್ರವಾಗಿ ಹಾಕಿ ಬಲವಾಗಿ ಎಲ್ಲನೂ ಅದಕ್ಕಿಂತ ಬೇರೆ ಹೆಚ್ಚಾಗಿ ಒಂದು ಮಾತು ಯಾರು ಹೇಳಕ್ಕಾಗಲ್ಲ. ಆ ತರ ತಿರುಮೇಶ ಆಳ್ವಾರು ಹೇಳಿ ತೋರಿಸ್ತಾರೆ ಇಲ್ಲಿ. ಈ ಎಲ್ಲದಕ್ಕೂ ಸೃಷ್ಟಿಗೆ ಕಾರಣ ಅಂತ ನಾವು ಹೇಳ್ತೀವಲ್ಲ, ಯಾವ ಕಾರಣವಾಗಿದಾನೋ ಚತುರ್ಮುಖ ಬ್ರಹ್ಮನನ್ನ ಇವನೇನೆ ಸೃಷ್ಟಿ ಮಾಡಿದ್ರು. ಇವಾಗ ತಿಳ್ಕೊಳ್ಳಿ ಯಾರು ದೊಡ್ಡವರು ಅಂತ. ಮೂಲವನ್ನ ಹುಡ್ಕೊಂಡು ಹೋದ್ರೆ ಯಾರು ದೊಡ್ಡವರು, ನಮ್ಗೆ ಯಾರೋ ಕಶ್ಯಪ ಗೋತ್ರನೋ ಇನ್ಯಾವುದೋ ಒಂದು ಗೋತ್ರ ಋಷಿ, ಅವ್ರ ತಂದೆ ತಾಯಿ ಯಾರು ಅವ್ರನ್ನ ಹುಡ್ಕೊಂಡು ಹೋಗಿ, ಅವ್ರ ತಂದೆ ತಾಯಿ ಯಾರು ಅಂತ ಹುಡ್ಕೊಂಡು ನಾವು ಹೋದಾಗ ಕೊನೆಯಲ್ಲಿ ಚತುರ್ಮುಖ ಬ್ರಹ್ಮನಿಗೆ ನಿಂತ್ಕೊಳ್ಳುತ್ತೆ. ಆ ಚತುರ್ಮುಖ ಬ್ರಹ್ಮ ಎಲ್ಲಿಂದ ಬಂದ ಅಂದ್ರೆ ನಾರಾಯಣನ್ ನಾನ್ಮೋಹನೆ ಪಡೆಯುತ್ತಾನ್. ನಾರಾಯಣನೇ ನಾನ್ಮೋಹನೆ ಸೃಷ್ಟಿ ಮಾಡಿದ್ದು ಅಂತ. ಆ ನಾವಿನಲ್ಲಿ ಮಹಾಪ್ರಳಯ ಕಾಲದಲ್ಲಿ ಎಲ್ಲ ನುಂಗಿ ಕೂತ್ಕೊಂಡಿರ್ತಾರಲ್ಲ, ಅವಾಗ ಎಷ್ಟೋ ಊಳಿ ಎಷ್ಟೆಷ್ಟೋ ಯುಗಗಳು ಹಾಗೆ ಕತ್ಲೆಯಲ್ಲಿ ಕಳೆದೋಗುತ್ತೆ, ಯಾವ ಚಟುವಟಿಕೆಯೂ ಇಲ್ಲದೆ ಹಾಗೇ ಹೋಗ್ತಾ ಇರುತ್ತೆ. ಕಾಲಕ್ಕೆ ಏನು ಕೆಲಸ ಇರಲ್ಲ ಅಲ್ಲಿ, ಯಾರಿಗೂ ಗೊತ್ತಿಲ್ಲ ಎಷ್ಟು ಕಾಲ ಎಷ್ಟು ಯುಗ ಆಯ್ತು ಅಂತ. ಅವಾಗ ಯಾರು ಎಚ್ಚರಿಸ್ತಾರೆ ಅಂತ ಹೇಳಿದ್ರೆ ಆ ಮಲ್ಕೊಂಡಿರೋ ಶಿಶುವನ್ನ ಎಬ್ಸೋದೇನೆ ಶ್ರೀ ಮಹಾಲಕ್ಷ್ಮಿ ಬಂದು ಹೇಳ್ತಾಳೆ, ಹೇಳಿ ಎಷ್ಟು ದಿವಸ ಹೀಗೆ ಮಲ್ಕೊಂಡಿರ್ತೀರಾ, ನಿಮ್ಮ ಇನ್ನೂ ಎಷ್ಟು ಜನಕ್ಕೆ ಮೋಕ್ಷ ಆಗ್ಬೇಕು, ಅವರನ್ನೆಲ್ಲ ಹೊಟ್ಟೆಯಲ್ಲಿ ಇಟ್ಕೊಂಡು ಹಾಗೆ ಇದ್ದೀರಲ್ಲ, ಅವ್ರವ್ರ ಕರ್ಮಾನುಸಾರ ಅವರಿಗೆಲ್ಲ ಮೋಕ್ಷ ಆಗ್ಬೇಕು, ಹೇಳಿ ಅಂತ ಎಬ್ಬಿಸ್ತಾಳೆ. ಅವಾಗ ಈ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ನುಂಗ್ಕೊಂಡು ಆ ಪ್ರಳಯ ಜಲದ ಮೇಲೆ ಮಲ್ಕೊಂಡಿರ್ತಾನಲ್ಲ, ಸತ್ವ ರಜಸ್ ತಮಸ್ ಎರಡ 3 ಈಕ್ವಲ್ ಆಗಿರುತ್ತೆ. ಆ ಪ್ರಳಯ ಜಲ ಇರುತ್ತಲ್ಲ ಅದನ್ನ ಸ್ಟಿಲ್ ಆಗಿರುತ್ತೆ, ಅದು ಸ್ವಲ್ಪನೇ ಮೈಯನ್ನ ಹೀಗೆ ಅಲುಗಾಡಿಸಿದಾಗ ಸತ್ವರಜಸ್ ತಮಸ್ಸು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆಮೇಲೆ ಸೃಷ್ಟಿ ಕೆಲಸ ಶುರು ಆದಾಗ ಹೊಟ್ಟೆ ನಾಭಿ ಇದೆಯಲ್ಲ, ಆ ಹೊಕ್ಕಳಿದೆಯಲ್ಲ, ಅಲ್ಲಿಂದ ಒಂದು ಕಮಲದ ಹೂ ಬರುತ್ತೆ. ಒಂದು ಕಮಲದ ಹೂ ಬಂದು ಆ ಕಮಲದ ಹೂ ಮೇಲೆ
ಒಂದು ಶಿಶು, ಅದೇನೆ ಚತುರ್ಮುಖ ಬ್ರಹ್ಮ. ಇವಾಗ ಚತುರ್ಮುಖ ಇದೆ, ಅವನಿಗೆ ಹುಟ್ಟಿದಾಗ ಒಂದೇ ಒಂದು ತಲೆ ಇತ್ತು. ಆ ಒಂದೇ ಒಂದು ತಲೆ ಇದ್ದು ಎಲ್ಲ ತುಂಬಾ ಬೇಜಾರಾಗ್ಬಿಟ್ಟು ನಾನು ಎಲ್ಲೋ ಏಕಾಕಿಯಾಗಿದ್ದೀನಲ್ಲ ಅಂತ ಹೋ ಅಂತ ಹೇಳ್ತಾನಂತೆ. ಅಳುವಂತೊಳುವನೆ ಆಕಾಶತ್ತೇನೋ ಕೀ ಅಳುವಂತೊಳುವನೆ ನಮ್ಮಾಳ್ವಾರ್ ಹಾಡ್ತಾರೆ. ನಮಗೆ ಭಗವಂತ ಎಲ್ಲಿದ್ದಾನೆ ಅಂತ ಗೊತ್ತಾಗಲ್ಲ, ಕೈಗೆ ಸಿಗೋದಿಲ್ಲ, ನೋಡೋಕ್ ಸಿಗೋದಿಲ್ಲ, ಮಾತಾಡೋಕ್ಕೂ ಸಿಗೋದಿಲ್ಲ. ಹಾಗಿದ್ರೆ ಹೆಂಗಿದಾನೆ ಅಂತ ಹೇಳಿದ್ರೆ ಒಂಥರ ಕಿರ್ಚ್ಕೊಂಡ್ಬಿಡ್ಬೇಕು ಅನ್ಸುತ್ತೆ, ಅಳಬೇಕು ಅನ್ಸುತ್ತೆ ಅಂತ ಅಳುವಂತೊಳುವನೆ ಅಂತ. ಅದೇ ತರಾನೇ ಚತುರ್ಮುಖ ಬ್ರಹ್ಮನಿಗೂ ಅದೇ ತರ ಒಂದು ಪರಿಸ್ಥಿತಿ ಆಯ್ತು. ಓ ಅಂತ ಹೇಳ್ತಾನಂತೆ. ಅವಾಗ ಪ್ರತ್ಯಕ್ಷ ಆಗ್ತಾನೆ ಭಗವಂತ. ಹೇಳ್ತಾನೆ, ಯಾಕೆ ಹೇಳ್ತೀಯ ಅಂತ. ನಾನು ಯಾರು, ನಾನು ಯಾಕೆ ಇಲ್ಲಿದ್ದೀನಿ, ನನ್ನ ತಂದೆ ಯಾರು, ನನ್ನ ತಾಯಿ ಯಾರು, ನನ್ಗೆಲ್ಲ ತುಂಬಾ ಬೇಜಾರಾಗ್ತಾ ಇದೆ, ನಾನು ಒಬ್ಬನೇ ಇದ್ದೀನಿ ಅಂತ ಹೇಳಿದಾಗ ಭಗವಂತ ತನ್ನದೇ ಒಂದು ಪ್ರತಿಮೆಯನ್ನ ಅವನಿಗೆ ಕೊಡ್ತಾನೆ. ಇದನ್ನ ಆರಾಧನೆ ಮಾಡೋ, ನಿನ್ನ ಮನಸ್ಸಿಗೆ ಸೌಖ್ಯವಾಗಿರುತ್ತೆ ಅಂತ ಹೇಳಿ ಹಂಸಾವತಾರ ಮಾಡಿ ಅವನಿಗೆ ಓಂಕಾರವನ್ನು ಉಪದೇಶ ಮಾಡ್ತಾನೆ ಚತುರ್ಮುಖ ಬ್ರಹ್ಮನಿಗೆ. ಇದನ್ನೇ ನೀನು ಜಪ ಮಾಡಿ, ನೀ ಎಲ್ಲ ಸಂಕಲ್ಪ ಮಾತ್ರದಿಂದ ಎಲ್ಲವನ್ನ ಪಡೆಯೋ ತರ ಒಂದು ಶಕ್ತಿ ನಿನ್ಗೆ ಸಿಗತ್ತೆ ಅಂತ ಹೇಳ್ತಾರೆ. ಆ ಜಪವನ್ನ ಮಾಡ್ತಾ 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 ಎಲ್ಲ ಸಂಕಲ್ಪದಿಂದಲೇ ಎಲ್ಲವನ್ನ ಸೃಷ್ಟಿ ಮಾಡೋ ಶಕ್ತಿ ಚತುರ್ಮುಖ ಬ್ರಹ್ಮನಿಗೆ ಬರುತ್ತೆ. ಬರ್ತಾ ಬರ್ತಾ ಅವನಿಗೆ ತುಂಬಾ ದೊಡ್ಡವನು ಅಂತ ಅನ್ನಿಸ್ಕೊಂಡ್ಬಿಡ್ತಾನೆ. ಅಂದ್ರೆ ಎಷ್ಟು ದೀರ್ಘಕಾಲ ಆಯುಸ್ ಅವನಿಗೆ, ಎಷ್ಟುಪ್ಪ ಆಯುಸ್ ಅವನಿಗೆ ಅಂತ ಹೇಳಿದ್ರೆ, ಒಂದು ಚತುರ್ಯುಗ ಇದೆಯಲ್ಲ, ಕಲಿಯುಗ, ಅದ್ರ ಹಿಂದಿಂದು ದ್ವಾಪರ ಯುಗ, ಅದ್ರ ಹಿಂದಿಂದು ತ್ರೇತಾಯುಗ, ಅದ್ರ ಹಿಂದಿಂದು ಕೃತಯುಗ, ಹೀಗೆ 4 ಯುಗ. ಈ 4 ಯುಗ 1000 ಸತಿ ಒಂದು ಆವರ್ತಿ ಆದ್ರೆ ಅದು ಒಂದು ಹಗಲು ಯಾರಿಗೆ, ಚತುರ್ಮುಖ ಬ್ರಹ್ಮನ್. ಅದೇ ತರ 1000 ಸತಿ ಆವರ್ತಿ ಆದಾಗ ಒಂದು ರಾತ್ರಿ, ಹೀಗೆ ಒಂದು ರಾತ್ರಿ ಒಂದು ಹಗಲು ಆದ್ರೆ ಒಂದು ದಿನ. ಈ ತರ ಒಂದು ದಿನಾನ 365 ದಿನ ಮಾಡ್ಕೊಳ್ಳಿ, ಅಂದ್ರೆ 1 ವರ್ಷ ಆಗತ್ತೆ. ಆ ತರ 100 ವರ್ಷ ಆಯುಸ್ಸು ಚತುರ್ಮುಖ ಬ್ರಹ್ಮನಿಗೆ. ನೋಡ್ಕೊಳ್ಳಿ ಎಷ್ಟು ದೀರ್ಘಕಾಲ ಆಯುಸ್ಸು ಅವನಿಗೆ, ಎಷ್ಟು ದೀರ್ಘಕಾಲ ಕೆಲಸ ಮಾಡ್ತಾ ಇರ್ತಾನೆ. ಅದಕ್ಕೆ ಅವನು ಒಮ್ಮೆ ತಾನೇ ದೊಡ್ಡವನು ಅಂತ ಹೇಳ್ಕೊಳಕ್ಕೆ ನಿನಗೆಷ್ಟು ಆಯ್ಸು ಅಂತ ಎಲ್ಲರನ್ನೂ ಕೇಳ್ಕೊಂಡು ಹೋಗ್ತಾನೆ. ಎಲ್ಲರೂ ನನಗಿಷ್ಟು, ಆಮೇಲೆ ನನಗೆ 200, ನನಗೆ 300, ನಾನ್ ನಿನ್ಗಿಂತ ದೊಡ್ಡವನು, ನಾನ್ ನಿನ್ಗಿಂತ ವಯಸ್ಸಾದವನು ಅಂತ ಜಂಬ ಪಡ್ಕೊಂಡು ಹೋಗ್ತಾನಂತೆ. ಆವಾಗ ರೋಮಶ ಮಹರ್ಷಿ ಸಿಕ್ಕಿದಾಗ ರೋಮಶ ಮಹರ್ಷಿಗೆ ಕೇಳ್ತಾರಂತೆ, ನೀನ್ ದೊಡ್ಡವನ ನಾನ್ ದೊಡ್ಡವನ ಅಂತ, ನಿನಗೆಷ್ಟು ಆಯ್ಸು ಅಂತ ಕೇಳ್ತಾರೆ. ರೋಮಶ ಮಹರ್ಷಿ ಹೇಳ್ತಾರೆ, ಅದೆಲ್ಲ ಲೆಕ್ಕ ಹಾಕೊಳಕ್ ಹೋಗಿಲ್ಲಪ್ಪ, ಆದ್ರೆ ಹೇಳ್ತಾರೆ ನನಗೆ ಒಂದು ಚತುರ್ಮುಖ ಬ್ರಹ್ಮ ಅವನ ಕಲ್ಪ ಮುಗಿದೋದ್ರೆ ನನ್ನ ಮೈಯಲ್ಲಿರೋ ಒಂದು ಕೂದಲು ಬೀಳತ್ತಂತೆ. ಅವಾಗ ಚತುರ್ಮುಖ ಬ್ರಹ್ಮನಿಗೆ ಮುಖಭಂಗ ಆಗತ್ತೆ. ಯಾಕಂದ್ರೆ ಅವನು ರೋಮೇಶ ಮಹರ್ಷಿಗೆ ಮೈಯೆಲ್ಲಾ ಕೂದಲು ಇದ್ದಾಗ ಅವನಿಗೆ ಅದಕ್ಕೋಸ್ಕರನೇ ಅವ್ರ ತಂದೆ ತಾಯಿ ರೋಮಾಶ ಅಂತ ಹೇಳಿ ಹೆಸರಿಟ್ಟಿ ಅವನು ಗುರುಕುಲದಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರ ಅದನ್ನ ಓದ್ತಾ ಇರ್ತಾರೆ. ಗುರುಕುಲದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಓದ್ತಾ ಇದ್ದಾಗ ಅವ್ರ ಗುರುಗಳಿಗೆ ಹಣೆ ಬರ ಎಲ್ಲ ಓದೋದು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಇವ್ನು ತಿಳ್ಕೊಂಡ್ಬಿಡ್ಬೇಕು, ನನ್ಗೆ ನನ್ನ ಹಣೆಯಲ್ಲಿ ಏನ್ ಬರ್ತಿದೆ ಗುರುಗಳೇ, ಅದನ್ನ ಸ್ವಲ್ಪ ಹೇಳ್ತೀರಾ ಅಂತ ಕೇಳಕ್ ಹೋಗ್ತಾರೆ. ರೋಮೇಶ ಮಹರ್ಷಿ ಹೋಗಿ ಅವ್ರ ಗುರುಗಳನ್ನ ಕೇಳ್ಕೊಂಡಾಗ ಅವ್ರ ಗುರುಗಳು ಹೇಳ್ತಾರಂತೆ, ನಿರ್ದಿಷ್ಟವಾಗಿ ಏನ್ ಬರ್ತಾರೆ ಅಂತ ಹೇಳಕ್ಕಾಗಲ್ಲ, ಆದ್ರೆ ನಿನ್ ಹಣೆಗೆ ನೀನ್ ಬರ್ದಿರೋದ್ರಲ್ಲಿ ನಿನ್ ಮೈಯೆಲ್ಲ ಇಷ್ಟೊಂದು ರೋಮ ಇದೆಯಲ್ಲ, ಇದಕ್ಕೂ ನಿನ್ನ ಜೀವನಕ್ಕೂ ಏನೋ ಸಂಬಂಧ ಇದೆ ಅಂತ ಅದರಲ್ಲಿ ಬರ್ದಿದೆ. ಇಷ್ಟೇನ ಬರ್ದಿರೋದು. ಹಾಗಾದ್ರೆ ನಾನು ನೆಟ್ಟಿಗೆ ಹೋಗಿ ನಾನು ಚತುರ್ಮುಖ ಬ್ರಹ್ಮನ್ನೇ ಕೇಳ್ಕೊಂಡ್ ಬಂದ್ಬಿಡ್ತೇನೆ ಅಂತ ಹೇಳ್ಬಿಟ್ಟು ತಮ್ಮ ಯೋಗದ ಶಕ್ತಿಯಿಂದ ಸತ್ಯಲೋಕಕ್ಕೆ ಶರೀರ ಸಹಿತವಾಗಿ ಹೋದವರು ರೋಮೇಶ ಮಹರ್ಷಿಗಳು. ಹೋಗ್ಬಿಟ್ಟು ಚತುರ್ಮುಖ ಬ್ರಹ್ಮನನ್ನ ಕೇಳ್ತಾರಂತೆ, ನೀನ್ ಬ್ರಹ್ಮಲಿಪಿ ಯಾರಿಗೂ ಸರಿಯಾಗಿ ಓದಕ್ ಬರಲ್ವಂತ, ನೀನ್ ನನ್ನ ಹಣೆಯಲ್ಲಿ ಏನ್ ಬರ್ದಿದ್ಯಾ, ಇದರಲ್ಲಿ ನನಗೆ ಸ್ವಲ್ಪ ಗೊತ್ತಾಯ್ತು, ಜ್ಯೋತಿಷ್ಯ ಶಾಸ್ತ್ರ ಗೊತ್ತಿರೋದ್ರಿಂದ ನಮ್ಮ ಗುರುಗಳು ಹೇಳಿದ್ರು, ಇದು ನನ್ನ ಜೀವನ ಈ ಇದಕ್ಕೆ ಜೀವನಕ್ಕೂ ನನ್ನ ಮೈಯೆಲ್ಲ ಕೂದಲು ಎಲ್ಲ ಅಂಗೈ ಒಂದು ಬಿಟ್ಟು ಬಾಕಿ ಎಲ್ಲ ಕಡೆನೂ ತುಂಬಾ ಒಳ್ಳೆ ಕರಡಿ ತರ ಕೂದಲಂತೆ ರೋಮೇಶ ಮಹರ್ಷಿಗೆ. ಅವಾಗ ಇದಕ್ಕೆ ಕೂದಲಿಗೆ ಸಂಬಂಧಪಟ್ಟಿದೆ ಅಂತಾರಲ್ಲ, ಏನಿದೆ ಅಂತ ಹೇಳ್ತಾರೆ. ಅವಾಗ ಅವರು ಹೇಳ್ತಾರೆ, ಇದು ನೀನ್ ಬರ್ತಿ ಎಷ್ಟೋ ದಿವಸ ಆಗ್ಬಿಡ್ತು, ಕ್ರಾನಿಕಲ್ಸ್ ತರ, ಅದನ್ನ ನಾನೆಲ್ಲ ತಪಸ್ಸಿಲ್ ಮಾಡ್ಬೇಕು, ನೋಡ್ಬಿಟ್ಟು ಹೇಳ್ಬೇಕು ಅಂತ ಹೇಳ್ಬಿಟ್ಟು ಹಳೆ ಇದು ರೆಕಾರ್ಡ್ಸ್ ಎಲ್ಲ ತೆಗೆದು ನೋಡಿ ಹೇಳ್ತಾರೆ. ಅವಾಗ ಇವ್ರು ಹೇಳೋಷ್ಟರಲ್ಲಿ ನಾನೇ ಹೋಗಿ ತಿಳ್ಕೊಂಡ್ಬಿಡ್ಬೋದು ಅಂತ ವಾಪಸ್ ಬರಕ್ ಬರ್ತಾರೆ. ಅಷ್ಟರಲ್ಲಿ ಅವ್ರು ಹೇಳ್ತಾರೆ, ಇಲ್ಲ ನೀನು ನಿನ್ನ ಆಯುಸ್ಸು ಎಷ್ಟಿದೆ ಅಂತ ಹೇಳಿದ್ರೆ ನನ್ನ ಒಂದು ಚತುರ್ಮುಖ ಬ್ರಹ್ಮ ಬದಲಾಯಿಸಿದರೆ ನಿನ್ನ ಶರೀರದಲ್ಲಿರೋ ಒಂದು ಕೂದಲು ಬೀಳತ್ತೆ ಅಂತ. ಅವಾಗ ಅವ್ರಿಗೆ ಅರ್ಥ ಆಗುತ್ತೆ, ಬರ್ತಾರೆ. ಹೀಗೆ ಆ ಥರ
ಆ ಚತುರ್ಮುಖ ಬ್ರಹ್ಮನನ್ನ ಪಡೆದವನು ಭಗವಂತ. ಈ ಭಗವಂತ ನಾನ್ ಮೋಹನಂ ತಾನ್ ಮೋಹಮ ಇವನೇನ್ ಮಾಡ್ತಾನೆ, ಮುಖ್ಯವಾಗಿ ಈ ಪ್ರಜಾಪತಿಗಳನ್ನ, ಅಷ್ಟವಸು, ಏಕಾದಶ ರುದ್ರ ಮತ್ತೆ ಸಂಕಲ್ಪದಿಂದ ಎಲ್ಲ ಈ ಸಪ್ತ ಋಷಿಗಳನ್ನ ಎಲ್ಲರನ್ನ ಸೃಷ್ಟಿ ಮಾಡ್ತಾನೆ ಚತುರ್ಮುಖ ಬ್ರಹ್ಮ. ಇವ್ ಚತುರ್ಮುಖ ಬ್ರಹ್ಮ ಒಂದೇ ಮುಖದಲ್ಲಿ ಇದ್ದ ಅಂತ ಹೇಳಿದ್ನಲ್ಲ, ಈ ತರ ಒಂದ್ಸತಿ ಬೇಜಾರಾದಾಗ ಅವನ ವಿಗ್ರಹವನ್ನ ಪಡ್ಕೊಂಡು ಅದನ್ನ ಆರಾಧನೆಗೆ ಇಟ್ಕೊಂಡಿರ್ತಾನೆ. ಆ ವಿಗ್ರಹನೇ ಇವತ್ತು ಇದರಲ್ಲಿ ಮಂಟಪದ ಸಹಿತ ಅಯೋಧ್ಯೆಯಿಂದ ಶ್ರೀರಂಗದಲ್ಲಿ ಬಂದು ನೆಲೆಸಿರೋದು. ಅದು ಇಚ್ಛೆ ಆಗೋಷ್ಟೊತ್ತಿಗೆ ವಾಪಸ್ ಹೋಗುತ್ತೆ, ಅಂದ್ರೆ ಈ ಕಲಿಯುಗ ಮುಗಿಯೋಷ್ಟೊತ್ತಿಗೆ ವಾಪಸ್ ಹೋಗುತ್ತೆ ಸತ್ಯಲೋಕಕ್ಕೆ. ಅದನ್ನ ಇಟ್ಕೊಂಡು ಮಾಡ್ತಾ ಇದ್ದ. ಹೀಗಿದ್ದಾಗ ಒಂದ್ಸತಿ ತುಂಬಾ ಅವನಿಗೆ ಮನಸ್ಸಲ್ಲಿ ಏನೋ ಆತಂಕ ಆಗಿ ಏನೇನೋ ಯೋಚನೆ ಮಾಡ್ತಾ ಇರ್ತಾನೆ. ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದಾಗ ಯಾವ್ಯಾವುದೋ ತರ ವಿಚಿತ್ರವಾದ ಪ್ರಾಣಿಗಳೆಲ್ಲ ಹುಟ್ಟಕ್ಕೆ ಶುರುವಾಗುತ್ತೆ. ಅವಾಗ ಏನಾಗುತ್ತೆ, ಒಮ್ಮೆ ಈ ಸರಸ್ವತಿನ ನಾಲಿಗೆಯಿಂದ ಸರಸ್ವತಿ ಸೃಷ್ಟಿ ಆಗ್ತಾನೆ. ತುಂಬಾ ಸುಂದರವಾದ ಸರಸ್ವತಿಯ ದೇಹಕಾಂತಿ. ಅವಳನ್ನು ನೋಡಿದ್ರೆ ಕಣ್ಣು ಮುಚ್ಕೊಳಕ್ಕೂ ಆಗೋದಿಲ್ಲ, ಕಣ್ಣು ಬಿಟ್ಟಂಗೆ ನೋಡ್ತಾ ಇರ್ತಾನೆ. ಅವಾಗ ಸರಸ್ವತಿ ನೋಡ್ತಾಳೆ. ಇವ್ನು ಈ ತರ ಆಗಿದ್ದಾಗ ಅಲ್ಲಿ ಆ ಸೃಷ್ಟಿ ಕೆಲಸ ಸರಿಯಾಗಿ ಆಗ್ತಾ ಇರ್ಲಿಲ್ಲ. ಎಲ್ಲೋ ಮೂಗು, ಎಲ್ಲೋ ಕಾಲು, ಇದಕ್ಕೆ ಹಸುಗಳಿಗೆ ಎಲ್ಲೋ ಕೊಂಬು, ಆ ತರದೆಲ್ಲ ವಿಚಿತ್ರವಾದ ಪ್ರಾಣಿಗಳು ಇವೆಲ್ಲ ಹುಟ್ಕೊಳ್ತಾ ಇರುತ್ತೆ. ಸರಸ್ವತಿ ನೋಡ್ಬಿಟ್ಟು ಹೆದರಿಕೆ ಆಗುತ್ತೆ. ಇವ್ ನನ್ನನ್ನೇ ನೋಡ್ತಾ ಇದ್ರೆ ಇವನು ತಪ್ಪಾಗಿ ಸೃಷ್ಟಿ ಮಾಡ್ತಾನೆ ಅಂದ್ಬಿಟ್ಟು ಪಕ್ಕಕ್ಕೆ ಬರ್ತಾಳೆ. ಪಕ್ಕಕ್ಕೆ ಬಂದಾಗ ಏನ್ ಮಾಡ್ತಾನೆ ಚತುರ್ಮುಖ ಬ್ರಹ್ಮ, ಅಲ್ಲೊಂದು ತಲೆ ಸೃಷ್ಟಿ ಮಾಡ್ಕೊಂಡು ಅವಳನ್ನ ನೋಡ್ತಾನೆ. ಅಯ್ಯೋ, ಅವಾಗ್ಲೂ ಅದೇ ಕೆಲಸ ಆಗುತ್ತೆ. ಮತ್ತೆ ಎರಡೂ ತಲೆಯಿಂದ ಇವಳನ್ನೇ ನೋಡಕ್ ಶುರು ಮಾಡ್ತಾನೆ. ಸರಿ, ಹಿಂದೆ ಹೋಗ್ತಾಳೆ, ಅಲ್ಲೊಂದು ತಲೆ ಬರುತ್ತೆ, ಅಲ್ಲೂ ಹಂಗೆ ಆಗುತ್ತೆ. 3 ತಲೆಯಿಂದ ನೋಡುತ್ತಾಳೆ. ಆಮೇಲೆ ಆ ಕಡೆ ಬರ್ತಾಳೆ, ಅಲ್ಲೂ ಒಂದು ತಲೆ ಬರುತ್ತೆ. 4 ತಲೆ ಆಯ್ತಾ, ಅಯ್ಯೋ ಇದು ಕಷ್ಟ ಅಂತ ಮೇಲಕ್ಕೆ ಹೋಗ್ತಾಳೆ, ಮೇಲೂ ಒಂದು ತಲೆ ಬರುತ್ತೆ. 5 ತಲೆ ಆಕ್ಚುಲಿ ಪಂಚಾನನ ಅಂತ ಹೇಳ್ತಾರಲ್ಲ, ಅದ್ರ 5 ತಲೆ ಇರುತ್ತೆ ಚತುರ್ಮುಖ ಬ್ರಹ್ಮನಿಗೆ. ದಕ್ಷ ಯಜ್ಞದಲ್ಲಿ ರುದ್ರ ಅದನ್ನ ಒಂದು ತಲೆಯನ್ನ ಕಿತ್ತು ಬಿಡ್ತಾನೆ. ಹೀಗಾಗಿ ಅವನಿಗೆ ಇವಾಗ ಚತುರ್ಮುಖ 4 ತಲೆ ಅವನನ್ನು ಸೃಷ್ಟಿಸಿದ. ಅವನು ಈಗ ರುದ್ರನನ್ನ ಸೃಷ್ಟಿ ಮಾಡ್ತಾನೆ. ಹೇಗೆ ಅಂದ್ರೆ, ಆ ಭೃಕುಟಿಯಿಂದ ಬರೋ ಊರ್ಜೆಯಿಂದ ರುದ್ರ ಶಂಕರನೈತಾನ್ ಪಡೈತಾನ್. ಇವಾಗ ಡಿಬೇಟ್ಗೆ ಆಸ್ಪದನೇ ಇಲ್ಲ. ಯಾವುದೇ ಪುರಾಣ ಬೇಕಾದ್ರೂ ನೀವು ತಗೊಳ್ಳಿ, ಎಲ್ಲಿಂದ ಯಾರು ಬಂದ್ರು ಅಂದ್ರೆ ಇದೇನೆ ಆರ್ಡರ್, ಬೇರೆ ಯಾವುದೂ ಇಲ್ಲ. ನಾಭಿಯಿಂದ ಚತುರ್ಮುಖ ಬ್ರಹ್ಮ ಬರ್ತಾನೆ, ಚತುರ್ಮುಖ ಬ್ರಹ್ಮನ ಭೃಕುಟಿಯಿಂದ ರುದ್ರ ಬರ್ತಾನೆ, ಅಷ್ಟೇನೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ 3 ಎಂಟಿಟಿ, ಅಂದ್ರೆ 3 ಬೇರೆ ಬೇರೆ ಅಂತ ಇದ್ರೆ ಕೂಡ ಎಲ್ಲದಕ್ಕೂ ಅಂತರ್ಯಾಮಿಯಾಗಿ ಭಗವಂತನೇ ಇರೋದು. ಅಂತರ್ಯಾಮಿಯಾಗಿ ಸಾಕ್ಷಾತ್ ಶ್ರೀಮನ್ನಾರಾಯಣೇ ಇರೋದು. ಯಾನ್ ಮೊಹಮಾಯ್ ಅಂದಾದಿ ಮೇಲಿಟ್ಟರಿ ವಿತ್ತೇ. ನಾನು ನನ್ನ ಮುಖದಿಂದ ಬಾಯಿಗಳ ಪದ್ಯಗಳನ್ನ ಹಾಡಿ ಈ ವಿಷಯವನ್ನು, ಯಾರು ಸೃಷ್ಟಿಕರ್ತ, ಯಾರು ಎಲ್ಲರಿಗಿಂತ ಹಿರಿಯವನು, ಯಾರು ಎಲ್ಲರೂ ಎಲ್ಲಿಂದ ಬಂದೆವೋ ಅದನ್ನೆಲ್ಲ ತಿಳಿಸ್ಕೊಡಕ್ಕೆ ಈ ಹಾಡನ್ನ ಅಂದಾದಿ ಶೈಲಿಯಲ್ಲಿ ಬರೆದಿದ್ದೀನಿ. ಆಯ್ಪೊರುಳೈ ಅಂದ್ರೆ ನೋಡಿ ವಿಚಾರ ಮಾಡಿ ಬರ್ದಿರೋದು. ಉಪನಿಷತ್ತುಗಳನ್ನ, ಶ್ರುತಿಗಳನ್ನ ಜಾಲಾಡಿ ಅದರಿಂದ ಅರ್ಥಗಳನ್ನ ಹೆಟ್ಕೊಂಡು ಬರ್ದಿರೋವಂಥದ್ದು ಈ ಪದ್ಯ. ಸಿಂದಾಮಲ್ ಪೊಣ್ಮಿನ್ನೀರ್ ತೇಂದು. ನೀವೆಲ್ಲ ಯಾರು ಸಿಂದಾಮಲ್ ಏನಾದ್ರು ಒಂದು ಕೈನಲ್ಲಿ ಒಂದು ಬುಕ್ಸೆ ಒಂದು ಅಕ್ಕಿನೋ ಬೇಳೆನೋ ತಗೊಂಡ್ರೆ 1-2 ಕೆಳಗಡೆ ಬಿದ್ದೋಗುತ್ತಲ್ಲ, ಆ ತರ ಬೀಳ್ಸ್ದೆ ಸಿಂದಾಮಲ್ ಕೆಳಗಡೆ ಹಾಕದೆ ಪೊಣ್ಮಿಣ್ಗಳ್ ನೀರ್ ಅಂದ್ರೆ 100 ಅಂದಾದಿ 100 ಹಾಡು ಬರ್ದಿದ್ರೆ ಒಂದೊಂದು ವಾಕ್ಯವೂ ಅಷ್ಟು ಮುಖ್ಯ, ಒಂದೊಂದು ಭಾಷಣನೂ ಅಷ್ಟು ಮುಖ್ಯ. ಯಾವ್ದೋ ಒಂದು ಮಧ್ಯದಲ್ಲಿ 1-2 ಬಿಟ್ಟೋಯ್ತು ಕ್ಲಾಸ್, ಆಮೇಲೆ ಕೇಳ್ಕೊಳ್ಳೋಣ ಅಂತ ಬಿಟ್ಬಿಡ್ಬೇಡಿ. ಅಥವಾ 1-2-3 ದಿವಸ ಆಯ್ತು ಪರವಾಗಿಲ್ಲ ಮುಂದಕ್ಕೆ ಹೋಗೋಣ ಅಂತ ಹೋಗ್ಬಿಡ್ಬಾರ್ದು. ಹಂಗಲ್ಲ. ಇದು TV ಸೀರಿಯಲ್ ತರ ಅಲ್ಲ, ತಿರ್ಗಾ ಮಾಡಿಯಿಂದ ಹತ್ತೋದು ಅದನ್ನೆಲ್ಲ ತೋರಿಸೋದಿಲ್ಲ. ಒಂದೊಂದು ಪದ್ಯದಲ್ಲೂ ವಿಶೇಷವಾದ ಅರ್ಥ ಇದೆ. ಆ ವಿಶೇಷ ಅರ್ಥವನ್ನ ಒಂದು ಬಿಡದೆ ನೀವು ಗ್ರಹಿಸಿ ಅಂತ ಹೇಳ್ಬಿಟ್ಟು ಸಿಂದಾಮಲ್ ಒಂದು ಬಿಡದೆ ಪೊಣ್ಮಿಳ್ನೀತೇಂದ. ಎಂತ ಉದಾರವಾಗ ಒಂದು ಪದ್ಯವನ್ನ ಬರಿಬೇಕಾದ್ರೆ ಎಷ್ಟು ದೊಡ್ಡ ವ್ಯಕ್ತಿ ನೀರಂತ ನಮಗೆ ಮರ್ಯಾದೆ ಕೊಡ್ತಾರೆ. ಯಾಕೆ ಇಲ್ಲಿ ನೀರಂತ ಮರ್ಯಾದೆ ನಮಗೆ ಕೊಟ್ಟರು ಅಂತ ಹೇಳಿದ್ರೆ, ಇಂಥ ಒಂದು ಒಳ್ಳೆ ವಿಷಯವನ್ನ ಕಲಿತ್ಕೊಳ್ಬೇಕು, ಓದ್ಬೇಕು, ಭಗವಂತನ ವಿಚಾರ ಹೆಚ್ಚು ತಿಳ್ಕೊಳ್ಬೇಕು ಅಂತ ಒಂದು ಆಸಕ್ತಿ ಇದೆಯಲ್ಲ ನಮ್ಗೆ, ಅದಕ್ಕಾಗಿ ನಮ್ಮನ್ನ ಭಾಗವತ ಸ್ಥಾನದಲ್ಲಿ ಇಟ್ಟು ಅವರು ನಮಗೆ ಮರ್ಯಾದೆ ಕೊಡ್ತಾ ಇದ್ದಾರೆ. ನೀರ್ ಅಂತ ಹೇಳಿದ್ರೆ ಮೋರ್ ದ್ಯಾನ್ ಒನ್ಕ್ಕೂ ನೀರ್ ಅಂತ ಹೇಳ್ಬೋದು. ನೀವೆಲ್ಲಾನು ಇದನ್ನ ಗ್ರಹಿಸಿ ಸರಿಯಾಗಿ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಈ ನಾರಾಯಣ ಶಬ್ದಕ್ಕೆ ತುಂಬಾ ಅರ್ಥವನ್ನ ಕೊಡ್ತಾರೆ. ಯಾಕಂದ್ರೆ ಈ
ಇದ್ರಲ್ಲೇನೆ ಇನ್ನೊಂದು ಶೊಲ್ ಅಂತ ಬಂತಲ್ಲ, ತನಿಯನಲ್ಲಿ ಶೊಲ್ ಅಂತ ಬಂದಾಗ ನಾರಾಯಣನೇ ಸರ್ವಸ್ವ ಅಂತ ನಿರೂಪಣೆ ಮಾಡೋದು. ಶೊಲ್ ಅಂದ್ರೆ ಶಬ್ದ, ಶಬ್ದ ಅಂತ ಹೇಳಿದ್ರೆ ವೇದ, ವೇದದ ಮೂಲಕನೇ ಇದನ್ನೆಲ್ಲ ನಿರೂಪಣೆ ಮಾಡೋದು ಅಂತ ಹೇಳಿದಾಗ ಅದನ್ನ ನಾವು ಎಲ್ಲೆಲ್ಲಿಂದ ಹಾಗೆ ತಗೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ ಇವರು ಯಾನ್ ಮುಹಮಾಯ್ ನನ್ನ ಬಾಯಿಂದ ಬರ್ಬೇಕಾದ್ರೆ ನಾನು ಚೆನ್ನಾಗಿ ಆರಾಯ್ಚಿ ಮಾಡಿದ್ದೀನಿ ಅಂತ. ಆರಾಯ್ಚಿ ಅಂತ ಹೇಳಿದ್ರೆ ನೋಡಿ, ಶೋಧಿಸಿ, ಜಾಲಾಡಿ, ಎಲ್ಲ ಬ್ರಹ್ಮಣಗಳನ್ನ, ಉಪಬ್ರಹ್ಮಣಗಳನ್ನ ಎಲ್ಲವನ್ನ ಜಾಲಾಡಿ ನೋಡಿ ಅಂದಾದಿ ಮೇಲಿಟ್ಟು ಅರಿವಿತ್ತೇನೆ. ನಿಮಗೆ ಒಂದು ವಿಣ್ಣಪ್ಪ ಮಾಡ್ಕೊಳ್ತೀನಿ, ಭಿನ್ನಹ ಮಾಡ್ತಾ ಇದ್ದೀನಿ, ಎಲ್ಲ ನೋಡಿ ಬರ್ತಿದ್ದೀನಿ ಅಂತ. ಎಲ್ಲೆಲ್ಲಿಂದ ತಗೊಂಡ್ರು ಈ ವಿಷಯ? ಹೇಗೆ ನಾರಾಯಣನೇ ಸರ್ವಸ್ವಾನ, ಸರ್ವಸ್ವಾತ್ಮರನಾದವನು ನಾರಾಯಣನೇ ಅಂತ ಹೇಳಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ಇಲ್ಲಿ ಕೆಲವನ್ನ ವ್ಯಾಕೃತಕಾರ ನಮ್ಗೆ ತೋರಿಸ್ಕೊಡ್ತಾರೆ. ಈ ಶೊಲ್ ಅಂದ್ರೆ ಶಬ್ದ, ಆ ವೇದ ವಾಕ್ಯಗಳು ಎಲ್ಲೆಲ್ಲಿಂದ ಬಂತು ಅಂತ ಹೇಳಿದ್ರೆ ಮಹೋಪನಿಷತ್ ಇದೆಯಲ್ಲ, ಅದರಲ್ಲಿ ಕೂಡ ಹೇಳ್ತಾನೆ ಏಕೋ ವಹೈ ನಾರಾಯಣ ಆಸೀತ್ ஒன்னும் தெய்வம் மத்தும் யாதுமில்லா அன்று நான் முகனை ನಾವಿಯುಳ್ ಪಡೆಯುತ್ತಾನೆ. ಅವರು ನಮ್ಮಾಳ್ವಾರ್ ಕೂಡ ಇದನ್ನೇ ಹೇಳ್ತಾರೆ, ಒಂಡ್rum ದೇವಂ ಮತ್ತೊಂ ಯಾವುದು ಇಲ್ಲ, ಯಾವುದು ಇಲ್ವಂತೆ. ನೀನಿಲ್ಲ, ನಾನಿಲ್ಲ, ದೇವತೆಗಳು 33 ಕೋಟಿ ದೇವತೆಗಳು ಇಲ್ಲ, ಯಾವುದು ಇಲ್ವಂತೆ. ಯಾವುದು ಇಲ್ಲ ಅಂದ್ರೆ ಪ್ರಕೃತಿ ಮಂಡಲದಲ್ಲಿ ಯಾವುದೋ ಒಂದು ಗಿಡ ಮರ ಯಾವುದನ್ನೇ ಇರ್ಲಿಲ್ಲ. ಅವಾಗ ಮಹಾಪ್ರಳಯ ಕಾಲದಲ್ಲಿ ಆ ಪ್ರಳಯದ ಮೇಲೆ ಮಗು ತರ ಮಲ್ಕೊಂಡಿದ್ದಾನೆ ಭಗವಂತ, ಅವನ ನಾನ್ ಮೋಹನೈ ಪಡೆಯುತ್ತಾನ್. ಅವಾಗ ಅವನು ಚತುರ್ಮುಖ ಬ್ರಹ್ಮನನ್ನು ಪಡೆದ. ಅದನ್ನೇ ಇಲ್ಲಿ ಏಕೋ ವಹೈ ನಾರಾಯಣ ಆಸೀತ್, ಎಲ್ಲವನ್ನ ನುಂಗ್ಬಿಟ್ಟು ಪ್ರಳಯ ಕಾಲದಲ್ಲಿ ಎಲ್ಲವನ್ನ ನುಂಗಿದಾಗ ಯಾರಿರ್ತಾರೆ ಅಂದ್ರೆ ಯಾರು ಇರಲ್ಲ. ಏಕೋ ವಹೈ, ಅವನೊಬ್ಬನೇ ಇರ್ತಾನೆ ಅಂತ. ಅದೇ ತರ ನಾರಾಯಣೋಪರ ಜ್ಯೋತಿ, ಇದನ್ನು ಕೂಡ ಅಷ್ಟೇ ನಾರಾಯಣ ಉಪನಿಷತ್ತಲ್ಲಿ ಬರುತ್ತೆ. ಅತ್ಯಂತ ತೇಜೋಮಯವಾದ ವ್ಯಕ್ತಿ ಶ್ರೀಮನ್ನಾರಾಯಣ. ಆ ತೇಜಸ್ಸನ್ನ ಸೂರ್ಯಕೋಟಿ ಸಮಪ್ರಭಾ ಅಂತ ಹೇಳ್ತಾರೆ. ಅದು ಬರೀ ಕಣ್ಣಿಂದ ನೋಡೋಕ್ಕಾಗೋದಿಲ್ಲ. ಎಲ್ಲ ಸೌಂದರ್ಯವನ್ನು ಇದ್ರೆ ಕೂಡ ಆ ಹೊಳಪು, ಆ ಪೊಲಿವು ಅಂತಾರೆ ತಮಿಳಲ್ಲಿ, ಆ ಪೊಲಿವು ಇರೋದ್ರಿಂದ ಅವನನ್ನ ನೋಡೋಕ್ಕಾಗಲ್ಲ. ನಾರಾಯಣಂ ಪ್ರಲೀಯಂತೆ ವೇದವಾಕ್ಯಗಳು ಹೇಳುತ್ತೆ, ಉಪನಿಷತ್ತಲ್ಲಿ ನಾರಾಯಣಂ ಪ್ರಲೀಯಂತೆ. ಎಲ್ಲ ವಸ್ತುಗಳು, ಚೇತನ ಅಚೇತನ ವಸ್ತುಗಳು ಎಲ್ಲಿ ಹೋಗಿ ಲಯ ಆಗತ್ತೆ ಅಂದ್ರೆ ನಾರಾಯಣನಲ್ಲೇ ಹೋಗಿ ಲಯ ಆಗತ್ತೆ. ನೀವು ಪ್ರಪತ್ತಿ ಮಾಡ್ಕೊಳ್ಳಿ ಬಿಡಿ, ಪ್ರಪತ್ತಿ ಮಾಡ್ಕೊಂಡ್ರೆ ಏತದ್ದೇಹಾವಸಾನ, ಇವಾಗ್ಲೇ ಹೋಗ್ತೀವಿ ಮೋಕ್ಷಕ್ಕೆ. ಹೋಗದೆ ಹೋದ್ರೆ ಮತ್ತೆ ಮತ್ತೆ ಉಣ್ಣಿ ಮತ್ತೆ ಉಲಹೆ ಪಡೆಯುತ್ತಾನೆ, ಮತ್ತೆ ಒಂದು ಸೃಷ್ಟಿ ಮಾಡ್ತಾನೆ. ಯಾವುದೋ ಒಂದು ಸೃಷ್ಟಿನಲ್ಲಿ ಅವಾಗ ನಾವು ಅವನನ್ನ ಹೋಗಿ ಸೇರ್ಲೇಬೇಕು. ಯಾಕಂದ್ರೆ ಡೆಸ್ಟಿನೇಷನ್ ಅದೇನೆ. ಇವಾಗ ನಾವು ಮನೆಯಿಂದ ಹೊರಟ್ರೆ ನಾವು ಎಲ್ಲ ಹೋಗುತ್ತೆ, ಬೇರೆ ಯಾರ್ದೋ ಮನೆಗೆ ಹೋಗಕ್ಕಾಗಲ್ಲ, ನಮ್ಮ ಮನೆಗೆ ನಾವು ಹೋಗ್ಬೇಕು. ಅದೇ ತರ ನಾರಾಯಣನಿಂದಲೇ ನಾವೆಲ್ಲ ಉಂಟಾದೆವು, ಮತ್ತೆ ವಾಪಸ್ ನಾರಾಯಣನಿಗೆ ಹೋಗಿ ಸೇರ್ಬೇಕು. ನಾರಾಯಣಂ ಪ್ರಲೀಯಂತೆ, ಸ್ವರಗಳನ್ನ ಹೇಳ್ಬಾರ್ದು, ಹೆಂಗಸರು ಅಂತ ಹೇಳ್ತಾರೆ, ಅದಕ್ಕೆ ಸುಮ್ಮನೆ ಸೆಂಟೆನ್ಸ್ ತರನೇ ಹೇಳ್ಬೇಕು. ನಾರಾಯಣ ಪ್ರಲೀಯಂತೆ, ಎಲ್ಲ ಹೋಗಿ ಅವನಲ್ಲೇ ಮುಡಿವಾಗತ್ತೆ. ಅಲ್ಲೇ ಮುಡಿವು ಅಂದ್ರೆ ಮುಕ್ತ ಆಗುತ್ತೆ, ಅವನ ಹತ್ರ ಹೋಗಿ ಸೇರ್ಕೊಳ್ಳುತ್ತೆ ಅಂತ. ಮಹಾಭಾರತದಲ್ಲೂ ಒಂದು ವಾಕ್ಯ ಬರುತ್ತೆ, ಬ್ರಹ್ಮಣ ಉಪಬ್ರಹ್ಮಣ ಅಂತ ಹೇಳಿದ್ಮೇಲೆ ಮಹಾಭಾರತದಲ್ಲಿ ಹೇಳ್ತಾರೆ, ಏಕತಿಷ್ಠತಿ ವಿಶ್ವಾತ್ಮ ಸಚ ನಾರಾಯಣ ಪ್ರಭು ಅಂತ ಹೇಳುತ್ತೆ. ಒಬ್ಬನೇ ಇರೋದು, ಅವನೇ ಎಲ್ಲರಿಗೂ ಪ್ರಭು. ಅವನು ಯಾರಪ್ಪ ಅಂತ ಹೇಳಿದ್ರೆ ಅವನೇ ಶ್ರೀಮನ್ನಾರಾಯಣ ಅಂತ ಹೇಳ್ತೀವಿ. ಎಲ್ಲಕ್ಕೂ ಆತ್ಮವಾಗಿದ್ದಾನೆ, ಅವನೇ ಶ್ರೀಮನ್ನಾರಾಯಣ. ಏಕತಿಷ್ಠತಿ ಬೇಕಾದ್ರೆ ಈ ಅಗಾಸುರ ವೃತ್ತಾಂತದಲ್ಲಿ ನೋಡ್ಬೇಕು. ಅಗಾಸುರ ವೃತ್ತಾಂತದಲ್ಲಿ ಎಲ್ಲ ಗೋವುಗಳು, ಗೋಪಾಲಕರು, ಕರುಗಳು ಎಲ್ಲವಾಗಿ, ಮತ್ತೆ ಅವರು ಎತ್ಕೊಂಡಿದ್ದ ಒಂದು ಅಚೇತನ ಪದಾರ್ಥ, ಒಂದು ಕೋಲು ಗೀಲು ಎಲ್ಲ ಇರುತ್ತಲ್ಲ, ಎಲ್ಲವನ್ನ ಡೂಪ್ಲಿಕೇಟ್ ಮಾಡ್ತಾನೆ. ಅವಾಗ ಚತುರ್ಮುಖ ಬ್ರಹ್ಮ ಯಾವಾಗ ಎಲ್ಲವನ್ನ ಸತ್ಯಲೋಕಕ್ಕೆ ತಗೊಂಡ್ಬಿಟ್ಟೋಗ್ತಾನೋ, ಶ್ರೀಮಾನ್ ಕೃಷ್ಣ ಅವತಾರದಲ್ಲಿ ಕೃಷ್ಣ ಏನ್ ಮಾಡ್ತಾನೆ, ಎಲ್ಲವನ್ನ ಡೂಪ್ಲಿಕೇಟ್ ಮಾಡ್ತಾನೆ. ಎಲ್ಲವನ್ನ ಡೂಪ್ಲಿಕೇಟ್ ಮಾಡಿದಾಗ ಅದರ ಅಂತರ್ಯಾಮಿಯಾಗಿ ಅವನೇ ಒಳಗಡೆ ಹೋಗ್ತಾನೆ. ಆ ತರ ಅವನು ಎಲ್ಲ ಅವನೇ ಆಗಿರ್ತಾನೆ. ಮಹಾಭಾರತದಲ್ಲಿ ಏಕತಿಷ್ಠತಿ ವಿಶ್ವ ಆತ್ಮ, ಎಲ್ಲದಕ್ಕೂ ಆತ್ಮವಾಗಿದ್ದಾನೆ ಅವನೇನೆ ಅಂತ. ವಿಷ್ಣು ಪುರಾಣದಲ್ಲೂ ಈ ತರ ಒಂದು ಸಂಗತಿ ಹೇಳ್ತಾರೆ, ಸೃಷ್ಟಿ ಸ್ಥಿತ್ಯಂತ ಕರಣೀಂ ಬ್ರಹ್ಮ ವಿಷ್ಣು ಶಿವಾತ್ಮಕಂ. ಸೃಷ್ಟಿ ಸ್ಥಿತಿ ಇವೆಲ್ಲನೂ ಯಾರಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಥಿತಿ ಮಾಡೋದು ವಿಷ್ಣು, ಸೃಷ್ಟಿ ಮಾಡೋದು ಚತುರ್ಮುಖ ಬ್ರಹ್ಮ, ಆಮೇಲೆ ಲಯಕಾರಕ ಯಾರಪ್ಪ ಅಂತ ಹೇಳಿದ್ರೆ ಶಿವ. ಇವು ಎಲ್ಲದಕ್ಕೂ ಕರಣಿ ಮಾಡೋಕೆ ಕಾರಣವಾಗಿರುವಂತ ಬ್ರಹ್ಮ ಶಿವ, ಇವ್ರಿಗೆಲ್ಲವನ್ನು
ಆತ್ಮ ವಸ್ತುವಾಗಿ ಇದ್ದಾನಂತೆ ಭಗವಂತ. ಅವರಿಗೆಲ್ಲ ಅಂತರ್ಯಾಮಿಯಾಗಿ ಇದ್ದಾನೆ. ಅವ್ರ ಆ ಕಾರ್ಯಗಳನ್ನೆಲ್ಲ ಮಾಡಬೇಕಾದ್ರೆ ಅವರಿಗೆ ಆ ಶಕ್ತಿಯನ್ನು ಕೊಡೋನು ಸಾಕ್ಷಾತ್ ಭಗವಂತನೇ, ಶ್ರೀಮನ್ ನಾರಾಯಣ ಅಂತ ಹೇಳ್ತಾರೆ. ಮತ್ತೆ ನಾರಾಯಣ ಉಪನಿಷತ್ತಿಗೆ ಬರೋಣ. ಅದರಲ್ಲೂ ಅಷ್ಟೇ, ಬ್ರಹ್ಮ ನಾರಾಯಣ ಶಿವಶ್ಚ ನಾರಾಯಣ ಶಕ್ರಶ್ಚ ನಾರಾಯಣ ಅಂತ ಹೇಳುತ್ತೆ. ಚತುರ್ಮುಖ ಬ್ರಹ್ಮ ಅವನೇ ನಾರಾಯಣ, ಶಿವಶ್ಚ ಶಿವ ರುದ್ರ ಅವನೇ ನಾರಾಯಣ ಅಂತ ಹೇಳುತ್ತೆ, ಶಕ್ರ ಅಂತ ಹೇಳಿದ್ರೆ ಇಂದ್ರ ಅವನು ನಾರಾಯಣ. ನಾರಾಯಣ ಏ ವೇದಗಂ ಸರ್ವಂ, ಎಲ್ಲನೂ ನಾರಾಯಣ ಅಂತ ಹೇಳುತ್ತೆ. ಅವನನ್ನ ಬಿಟ್ಟು ಜಗತ್ತಲ್ಲಿ ಅವನ ಬಿಟ್ಟು ಬೇರೆ ಏನೂ ಇಲ್ಲ, ಎಲ್ಲ ಅದೇನೆ ಅವನೇನೆ ಅಂತ ಹೇಳ್ತಾರೆ. ನಾರಾಯಣಾತ್ ಬ್ರಹ್ಮ ಜಾಯತೆ, ಮತ್ತೆ ಅದಕ್ಕೆ ಬರೋಣ, ನಾರಾಯಣಾತ್ ಬ್ರಹ್ಮ ಜಾಯತೆ ಅಂತ ಹೇಳ್ತಾನೆ. ನಾರಾಯಣನಿಂದಲೇ ಚತುರ್ಮುಖ ಬ್ರಹ್ಮ ಹುಟ್ಟಿದ್ದು. ನಾನ್ಮೋಹನೈ ನಾರಾಯಣನ್ ಪಡೈತಾನ್, ಈ ವಾಕ್ಯ ಅಲ್ಲಿಂದನೇ ವೇದದಿಂದನೇ ಡೈರೆಕ್ಟ್ ಆಗಿ ತಗೊಂಡು ತಮಿಳಲ್ಲಿ ಬರ್ತಿದ್ದಾರೆ ಅಷ್ಟೇ. ನಾರಾಯಣಾತ್ ಬ್ರಹ್ಮ ಜಾಯತೆ ನಾರಾಯಣಾತ್ ರುದ್ರೋ ಜಾಯತೆ, ಅವನಿಂದಲೇ ರುದ್ರನು ಉಂಟಾದ ಅಂತ. ಹಾಗೆ ಈ ತರ ಎಲ್ಲದಕ್ಕೂ ಕಾರಣ ಕರ್ತ ಮತ್ತೆ ಆಗಿರೋನು ಭರ್ತ, ಅದನ್ನ ಭರಿಸೋನು ಸ್ಥಿತಿಯ ಎಲ್ಲವೂ ಇವನೇ. ಇಲ್ಲಿ ಈ ಇಡೀ ಅಂದಾದಿಗೆ ಪ್ರವೇಶ ಅಂತ ನೋಡಿದಾಗ, ಅಂದ್ರೆ ಪ್ರಿಯಾಂಬಲ್ ಅಂತ ನೋಡಿದಾಗ, ಏನು ಈ ಕವಿಗೆ ಹಾಡ್ಬೇಕಾಗಿರೋ ಒಂದು ಪರ್ಪಸ್ ಏನಪ್ಪಾ ಅಂತ ಹೇಳಿದ್ರೆ, ಕಳಕಳಿಯಿಂದ ಎಲ್ಲರಿಗೂ ಹೇಳ್ಬೇಕು, ಶ್ರೀಮನ್ ನಾರಾಯಣನ ಹೊರತು ಬೇರೆ ಯಾರು ಇಲ್ಲ. ವೈ ಡು ಯು ಕಾಂಪ್ರಮೈಸ್ ಫಾರ್ ಸಮಥಿಂಗ್ ಲೆಸ್? ಅದಕ್ಕಿಂತ ಕಡಿಮೆಗೆ ಯಾಕೆ ನೀವು ಒಪ್ಕೊಳ್ತೀರಾ ಅಂತ ಅಂದ್ರೆ, ನಮ್ಮ ಸಮಯ ಇರೋ ಸಮಯ ಕಡಿಮೆ. ಯಾಕಂದ್ರೆ ಒಂದು ಇದರಲ್ಲಿ ಒಂದು ಜನ್ಮ ನಮ್ಗೆ ಸಿಕ್ಕಿದಾಗ, ಮನುಷ್ಯ ಜನ್ಮ ಇದೆಯಲ್ಲ ತುಂಬಾ ಕಡಿಮೆ ಆಯುಸ್ ನಮ್ಗೆ. ದೇವತೆಗಳಿಗೆ ಇದ್ರೆ ಇವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನಾವು ತುಂಬಾ ಕಡಿಮೆ. ಕಡಿಮೆ ಆಯುಸ್ ನಮ್ಗಿರ್ಬೇಕಾದ್ರೆ ದೇವತಾಂತರ ಭಜನೆಯಿಂದ ಕಾಲ ಕಳೆದು ಮೋಕ್ಷಕ್ಕೆ ಸಾಧನವಾಗಿರುವಂತ ಈ ಶರೀರವನ್ನ ಹಾಳು ಮಾಡ್ಕೊಂಡ್ ಬಿಡ್ಬೇಡಿ ಅಂತ ಹೇಳಿ ಕಳಕಳಿಯಿಂದ ಹೇಳ್ತಾರೆ. ಅದಕ್ಕೆ ಈ ಇದನ್ನ ಈ ಬೇರ್ ಸಹಿತ ಅದನ್ನ ಕಿತ್ತು ಹಾಕಕ್ಕೆ ಅಂತಾನೆ ಈ ಅಂದಾದಿಯನ್ನ ಬರುತ್ತೆ. ಯಾಕೆಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ನಮ್ಗೆ ಒಂದು ಕಷ್ಟ ಅಂತ ಬಂದ್ಬಿಟ್ಟಾಗ ಸುಲಭವಾಗಿ ಇನ್ನೊಂದು ದೇವರು ಕೊಟ್ಟೋಗ್ಬಿಡ್ತೀವಿ. ಆ ತರ ಮಾಡಬಾರ್ದು. ಯಾಕಂದ್ರೆ ಮೋಕ್ಷಕ್ಕೆ ಸಾಧನವಾಗಿರುವಂತ ನಿಮ್ಗೆ ಮಹಾಮಂತ್ರ ಮತ್ತೆ ಸ್ವಾಮಿ ನಿಮ್ಗೆ ಪರಿಚಯ ಆಗಿರ್ಬೇಕಾದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಯಾಕೆ ಹೋಗ್ತೀರಾ ಅಂತ. ಸಂಸಾರ ಅಂದಮೇಲೆ ಕಷ್ಟ ಬಂದೇ ಬರುತ್ತೆ, ಅದನ್ನ ನಿಭಾಯಿಸ್ಲೇಬೇಕು. ಹಾಗಿದ್ದಾಗ ಎಲ್ಲ ಕೆಲಸ ಒಬ್ಬನೇ ಮಾಡ್ಕೊಡ್ಬೇಕಾದ್ರೆ ಈ ಬೇರೆ ಕೆಲಸಕ್ಕೆ ಯಾಕೆ ಬೇರೆಯವ್ರ ಹತ್ರ ಹೋಗ್ತೀರಾ? ಬೇಕಾಗಿಲ್ಲ ಅಂತ, ಸಮಯ ಹಾಳು ಅಂತ ಅದನ್ನ ಸ್ಪಷ್ಟವಾಗಿ ಹೇಳುವಂತ ತಿರುವಂತಾದಿನೇ ಇದೆ. ಇನ್ನು ಹಾಗೆ ಮುಂದಕ್ಕೆ ಇದು ಮೊನ್ನೆ ಮೊದಲನೇ ಹಾಡಿದೆಯಲ್ಲ, ಇದ್ರಲ್ಲೇನೆ ಪೂರ್ತಿ ಎಲ್ಲ ವಿಷಯವೂ ನಮ್ಗೆ ಕೊಟ್ಬಿಡ್ತಾರೆ. ಯಾಕಂದ್ರೆ ಅವನೇ ಕಾರಣಂ ಕಾರ್ಯಂ ಎಲ್ಲ ಅವನೇ, ಕಾರಣಂ ನೀಯೇ ಅವನೇ, ಎಲ್ಲದಕ್ಕೂ ಕಾರಣ ಅವನೇ. ಅವ್ನ ಕೆಲಸ ಮಾಡಿಸೋನು ಅವನೇ, ಮಾಡ್ಬೇಕು ಅನ್ನೋ ಉದ್ದೇಶ ಮನಸ್ಸಲ್ಲಿ ಬರ್ಸೋನು ಅವನೇ, ಸಂಕಲ್ಪ ಮಾಡೋನು ಅವನೇ, ಮಾಡಿಸೋದು ಅವನೇ ಅಂತ. ಯಾಕಂದ್ರೆ ನಿಮಿತ್ತ ಸಹಕಾರಿ ಮತ್ತೆ ಈ ಕಾರಣವಾಗಿರ್ತಾನಲ್ಲ ಭಗವಂತ, ಅದೇನೆ ಭಗವಂತ ಅವನೊಬ್ನೇ, ಎಲ್ಲ ಅವನೇ ಆಗಿದ್ದಾನೆ ಅಂತ. ಮಣ್ಣು ಮಡಿಕೆ ಕುಂಬಾರ ಅಂತ ಎಲ್ಲ ಎಕ್ಸಾಂಪಲ್ ಕೊಡ್ತಾರಲ್ಲ, ಅದೆಲ್ಲ ಮೂರು ಅವನೇ ಆಗಿದ್ದಾನೆ ಅಂತ. ಅದೇ ತರ ಇಲ್ಲಿ ಇನ್ನೊಂದು ನಾರಾಯಣ ಅಂತ ಹೇಳಿದಾಗ ಎಲ್ಲ ನರಗಳಿಗೂ ಅಯಣ, ಎಲ್ಲ ಜೀವಗಳಿಗೂ ಕೊನೆಯಲ್ಲಿ ಹೋಗೋ ಸೇರುವಂತ ಒಂದು ಡೆಸ್ಟಿನೇಷನ್, ಒಂದು ಜಾಗ, ಒಂದು ತಾಣ ಯಾವ್ದಪ್ಪ ಅಂತ ಹೇಳಿದ್ರೆ ಅದೇ ನಾರಾಯಣ. ಅವನಲ್ಲಿ ಹೋಗಿ ಲಯ ಆಗ್ಬೇಕು, ಎಲ್ಲಿಂದ ಬಂದು ಅಲ್ಲಿ ಹೋಗಿ ಲಯ ಆಗ್ಬೇಕು. ಅದನ್ನ ಇಲ್ಲಿ ಹೇಳ್ತಾರೆ. ಪಡೈತಾನ್ ಅಂತ ಹೇಳ್ಬೇಕಾದ್ರೆ ಯಾರ್ಯಾರು ಸೃಷ್ಟಿ ಮಾಡ್ಬಿಡಕ್ಕಾಗತ್ತಾ? ಯಾಕಂದ್ರೆ ನಾವು ಮುಕ್ತ ದಶೆಯಲ್ಲಿ ಹೋದಾಗ ನಮ್ಗೆ ಎಲ್ಲ ಸಾಯುಜ್ಯ, ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಎಲ್ಲವನ್ನ ಕೊಡ್ತಾನೆ. ಆದ್ರೆ ಎರಡು ಕೊಡಲ್ಲ. ಒಂದು ಲಕ್ಷ್ಮೀಪತಿತ್ವ ಮತ್ತೆ ಈ ಸೃಷ್ಟಿಕರ್ತತ್ವ, ಇದು ಎರಡೂ ಆಗಲ್ಲ ನಮ್ಗೆ. ಲಕ್ಷ್ಮಿ ಅವನೊಬ್ಬನಿಗೆ ಮಾತ್ರನೇ ಹೆಂಡತಿಯಾಗಿರ್ತಾಳೆ, ಅವನೊಬ್ಬನಿಗೆ ಮಾತ್ರನೇ ಅವಳ ಪತಿ ಅಂತ ಸ್ವೀಕಾರ ಮಾಡ್ತಾಳೆ. ಹಾಗೇನೆ ಸೃಷ್ಟಿ ಮಾಡೋದಿದೆಯಲ್ಲ ನೋಡ್ಬೋದು ಕಣ್ಣಿಂದ, ಆದ್ರೆ ಮಾಡಕ್ಕೆ ನಮಗೆ ಆಗೋದಿಲ್ಲ. ಆ ಕೆಲಸವನ್ನು ನಮಗೆ ಮಾಡೋಕ್ಕಾಗಲ್ಲ. ಭಗವಂತ ಮಾತ್ರನೇ ಮಾಡೋಕ್ಕಾಗೋದು. 24 ತತ್ವಗಳನ್ನು ಸೃಷ್ಟಿ ಮಾಡಿ ಚತುರ್ಮುಖ ಬ್ರಹ್ಮನಿಗೆ ಕೊಡ್ತಾನೆ. ಅವನು ಆಮೇಲೆ ಸಮಷ್ಟಿ ಸೃಷ್ಟಿ ವ್ಯಷ್ಟಿ ಸೃಷ್ಟಿ ಮಾಡ್ತಾನೆ ಅವನು. ಹೀಗೆ ಪಡೈತಾನಂದ್ರೆ ಇದನ್ನ ಹೀಗೆ ಏನು ಪಡೈತಾನ್ ಅಂತ ಹೇಳಿದಾಗ
ಚತುರ್ಮುಖ ಬ್ರಹ್ಮನನ್ನೇ ತನ್ನ ಹೊಟ್ಟೆ ಮೇಲೆ ಪಡೆದ್ನಲ್ಲ, ಅವನಿಗೆ ಕೊಡ್ತಾನೆ. ಏನ್ ಕೊಡ್ತಾನೆ ಅಂತ ಹೇಳಿದ್ರೆ ಪಂಚಭೂತಗಳನ್ನ ಕೊಡ್ತಾನೆ, ಪಂಚ ತನ್ಮಾತ್ರೆಗಳನ್ನ ಕೊಡ್ತಾನೆ, ಮತ್ತು ಪಂಚೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು, ಇವೆಲ್ಲ ಸೇರಿಸಿದ್ರೆ 20, ಮತ್ತೆ ಮಹತ್ತು, ಪ್ರಕೃತಿ, ಅಹಂಕಾರ, ಇದು ಎಲ್ಲ ಸೇರಿಸಿದ್ರೆ 24 ಆಗತ್ತೆ. 24 ತತ್ವವನ್ನ ಚತುರ್ಮುಖ ಬ್ರಹ್ಮನಿಗೆ ಒಂದು ರಾ ಮೆಟೀರಿಯಲ್ ತರ ಕೊಡ್ತಾನೆ. ನೋಡಿ, ಇವಾಗ ಸೃಷ್ಟಿ ರಹಸ್ಯ ಪೂರ್ತಿ ನಮಗೆ ಗೊತ್ತಾಗುತ್ತೆ. ನಾನು ಅಂತಿರುವಂತಹದಿನಲ್ಲಿ ಪಡೆಯುತ್ತಾನ್ ಅಂತ ಹೇಳ್ಬೇಕಂದ್ರೆ ಅವನನ್ನ ಕೊಟ್ಟು ಅವನಿಗೆ ಈ ಜೀವಾತ್ಮಗಳಿಗೆ ಯಾವ್ಯಾವ್ದಕ್ಕೆ ಯಾವ್ಯಾರು ಏನೇನು ಜನ್ಮ ಸಿಗ್ಬೇಕು ಅನ್ನೋದನ್ನ ನೋಡಿ ನೋಡಿ ಚತುರ್ಮುಖ ಬ್ರಹ್ಮ ಬರೀತಾನೆ. ಯಾಕಂದ್ರೆ ಅವ್ರ ಪಾಸ್ಟ್ ಹಿಸ್ಟ್ರಿ ನೋಡ್ಬಿಟ್ಟು ಅವ್ರ ರೆಕಾರ್ಡ್ಸ್ ನೋಡಿ ಅಕಾರ್ಡಿಂಗ್ ಟು ದಟ್ ಇವಾಗ ಹೋದ್ ಸತಿ ಈ ತರ ಐತೆ, ಈ ಸತಿ ಈ ತರ ಇದೆ, ಹೋದ್ ಸತಿ ತುಂಬಾ ದುಡ್ಡು ಕೊಟ್ಟು ಕಳಿಸ್ದೆ, ಪಿಶುನಾಗಿದೆ ಅಂದ್ರೆ ಜಿಪುಣನಾಗಿದ್ದೆ, ಒಬ್ರಿಗೂ 1 ಪೈಸಾ ಕೊಡ್ಲಿಲ್ಲ, ಈ ಸತಿ ನೀನ್ ಭಿಕ್ಷದವನಾಗಿರೋ, ಯಾಕಂದ್ರೆ ನಿನ್ನ ಹತ್ರ ದುಡ್ಡಿದ್ರು ಅಂತೆ ಇಲ್ಲದೆ ಇದ್ರು ಅಂತೆ, ಏನಕ್ಕೂ ಸದ್ವಿನಿಯೋಗ ಮಾಡ್ಲಿಲ್ಲ ನೀನು ಅಂತ ಹೇಳ್ಬಿಟ್ಟು ಆತರ ಹಣೆ ಬರೆದು ಕಡಿತಾನೆ. ಆಮೇಲೆ ಇಲ್ಲಿ ನಾರಾಯಣ ಉಪನಿಷತ್ತಲ್ಲಿ ನಾರಾಯಣೋ ಬ್ರಹ್ಮೋ ಜಾಯತೆ ರುದ್ರೋ ಜಾಯತೆ ಅದಾಗ್ಲೇ ನಾವು ಹೇಳ್ಕೊಂಡ್ವಲ್ಲ, ಈ ತರ ಎಲ್ಲಿಂದ ಎಲ್ಲ ಬರುತ್ತೆ ಅಂತ ಹೇಳಿದಾಗ ಈ ನಾರಾಯಣನ ನಾಭಿಯಿಂದಲೇ ಚತುರ್ಮುಖ ಬ್ರಹ್ಮ ಬಂದ, ಅಲ್ಲಿಂದ ರುದ್ರ ಬಂದ, ಮತ್ತೆ ಪ್ರಜಾಪತಿಗಳು, ಅಷ್ಟವಸುಗಳು, ಏಕಾದಶ ರುದ್ರ, ಅವ್ರ ಕೆಳಗಡೆ ಎಲ್ಲಾನು ಒಟ್ಟಿಗೆ ಎಲ್ಲ ಸೇರಿಸಿದ್ರೆ 33 ಕೋಟಿಯ 33 ಗಣಗಳಾಗತ್ತೆ. ಆ 33 ಗಣಗಳಿಗೆ ಒಂದೊಂದು ಕೆಳಗೆ 1 ಕೋಟಿ ದೇವತೆಗಳು. ಸೊ ಹೀಗೆ 33 ಕೋಟಿ ದೇವತೆಗಳನ್ನು ನಾರಾಯಣನ್ ಪಡೆಯುತ್ತಾನ್. ಹೇಗೆ ಅಂದ್ರೆ ಅವನು ಒಬ್ಬ ಚತುರ್ಮುಖ ಬ್ರಹ್ಮನನ್ನ ಪಡೆದ್ರೆ ಆ ಚತುರ್ಮುಖ ಬ್ರಹ್ಮ ಇಂಟರ್ನ್ ಇಷ್ಟು ಜನರನ್ನ ಪಡಿತಾನೆ. ಅವೆಲ್ಲ ನಾರಾಯಣ ಸೃಷ್ಟಿ ಮಾಡಿದ ಲೆಕ್ಕಕ್ಕೆ ಬರುತ್ತೆ. ಅದಕ್ಕೆ ನಾರಾಯಣನ್ ಪಡೆಯುತ್ತಾನ್ ಅಂತ. ಸುಬಾಲೋಪನಿಷತ್ತು ಕೂಡ ಹೇಳ್ತಾರೆ, ತತ್ರ ಬ್ರಹ್ಮ ಚತುರ್ಮುಖೋ ಜಾಯತೆ. ಹೀಗೆ ಹಾಗೆ ಮಲ್ಕೊಂಡಿದ್ದಾಗ ಪ್ರಳಯ ಕಾಲದಲ್ಲಿ ಭಗವಂತ ಅಳ್ಳಾಡದೆ ಮಲ್ಕೊಂಡಿದ್ದಾಗ ಅಲ್ಲಿ ಆ ನಾಭಿಯಿಂದ ಒಂದು ಹಾಗೆ ಕಮಲದ ಹೂ ಅರಳುತ್ತಾನೆ. ಆ ಕಮಲದ ಹೂ ಅರಳಿದಾಗ ಬ್ರಹ್ಮ ಜಾಯತೆ, ಚತುರ್ಮುಖ ಬ್ರಹ್ಮ ಹುಟ್ಕೊಂಡಂತೆ. ನಾರಾಯಣ ವಲ್ಲಿನಲ್ಲೂ ಹೇಳತ್ತೆ, ಏ ಬ್ರಹ್ಮಾನಂ ವಿದದಾದಿ ಪೂರ್ವಂ. ಈ ಎಲ್ಲದಕ್ಕಿಂತ ಮುಂಚೆ ಯಾರಿತ್ತು ಅಂತ ಹೇಳಿದ್ರೆ ಯಾರು ಇರ್ಲಿಲ್ಲ, ಪರಬ್ರಹ್ಮ ಒಬ್ಬನೇ ಇದ್ದ. ಚತುರ್ಮುಖ ಬ್ರಹ್ಮ, ಈ ರುದ್ರ, ಈ 33 ಕೋಟಿ ದೇವತೆಗಳು, ಇವಾಗೆಲ್ಲ ನಾವು ಚಿಕ್ಕ ಚಿಕ್ಕ ದೇವತೆಗಳನ್ನೆಲ್ಲ ಪೂಜಿಸ್ತೀವಲ್ಲ, ಇವ್ರಿಗೆಲ್ಲ ಮುಂಚೆ ಯಾರಿದ್ರು ಅಂತ ಹೇಳಿದ್ರೆ ಯಾರು ಇರ್ಲಿಲ್ಲ. ಇವರನ್ನೆಲ್ಲ ಹಿಂದೆ ನಾವು ಟ್ರೇಸ್ ಮಾಡ್ಕೊಂಡು ಹೋದ್ರೆ ಚತುರ್ಮುಖ ಬ್ರಹ್ಮ ಸಿಗ್ತಾನೆ. ಅವನಿಗಿಂತ ಹಿಂದೆ ನೋಡಿದ್ರೆ ಅಲ್ಲಿ ನಾರಾಯಣ ಇರ್ತಾನೆ, ಬೇರೆ ಯಾರು ಇರೋದಿಲ್ಲ. ಮುಂಡಕೋಪನಿಷತ್ ಕೂಡ ಇದೇ ತರ ಹೇಳುತ್ತೆ, ಎನ್ನಾಭಿ ಪದ್ಮಾತ್ ಅಭವತ್ ಮಹಾತ್ಮ ಪ್ರಜಾಪತಿ. ಯಾವ ನಾಭಿ ಕಮಲದಿಂದ ಅಭವತ್, ಅಲ್ಲಿಂದ ಉದ್ಭವ ಆಯ್ತು ಒಂದು ಪಂಕಜ, ಅದರ ಮೇಲೆ ಚತುರ್ಮುಖ ಬ್ರಹ್ಮ ಉಂಟಾದಂತೆ. ಯಾರ ನಾಭಿ ಕಮಲದಿಂದ ಈ ಚತುರ್ಮುಖ ಬ್ರಹ್ಮ ಉಂಟಾಗ್ತಾನೋ ಅವನೇನೆ ಶ್ರೀಮನ್ನಾರಾಯಣ. ಅದನ್ನ ಇಲ್ಲಿ ಹೇಳ್ತಾರೆ. ಯಶೋಧ ವಿಡಿಯೋ ಆಫ್ ಮಾಡ್ಕೊಂಡಿದ್ದೆ. ಆಳ್ವಾರ್ಗಳು ಏನ್ ಹೇಳ್ತಾರೆ ನೋಡ, ಆಳ್ವಾರ್ಗಳು ಆಳ್ವಾರ್ಗಳು ಕೂಡ ಇದೇ ತರ ಹೇಳ್ತಾರೆ. ನಾವು ನೋಡಿದ್ವಲ್ಲ ಇಲ್ಲಿ, ஒன்றும் தேவம் மத்தும் யாரும் ಇಲ್ಲ ಅಂದ್ರೆ ನಾನ್ ಮೋಹನೈ ಪಡೆಯುತ್ತಾನ್. ಭಗವಂತ ಯಾವುದೇ ಇಲ್ಲದಾಗ ನಾನ್ ಮೋಹನನ್ನ ನಮ್ಮಾಳ್ವಾರ್ ಹೇಳ್ತಾರೆ. ಆತರ 33 ಅಮರರ್ಗ ಮುನ್ಸೆಂದ್ರೆ, ಇವ್ರಿಗೆಲ್ಲರಿಗಿಂತ ಮುಂಚಿತವಾಗಿ ಯಾರಿದ್ರು ಆಂಡಾಳ್ ಹೇಳ್ತಾಳೆ, 33 ಕೋಟಿ ದೇವತೆಗಳಿಗಿಂತ ಮುಂಚೆ ಯಾರಿದ್ರು ಅಂತ ಹೇಳಿ ಮುನ್ಸೆಂದ್ರೆ ಚತುರ್ಮುಖ ಬ್ರಹ್ಮ. ಅವನಿಗಿಂತ ಮುಂದೆ ಇದ್ದಿದ್ದು ಯಾರಪ್ಪ ಅಂದ್ರೆ ಶ್ರೀಮನ್ನಾರಾಯಣ. ಆಯ್ ಪೊರುಳೈ ಅಂತ ಇಲ್ಲಿ ಒಂದು ಪದ ಹಾಕಿದಾರಲ್ಲ, ಆಯ್ ಪೊರುಳೈ ಶಿಂದಾಮಲ್ ಕೇಳ್ಬಿಣ್ಣಳ್ ನೀರ್ ಅಂತ. ನೀವೆಲ್ಲಾನು ಈ ಆಯ್ ಪೊರುಳು ಆಯ್ದು ಹೆಕ್ಕೊಂಡಿದ್ದೀನಿ ಅಂದ್ರೆ ಇದು ಒಂದೊಂದು ವಿಷಯ ನಾನು ಹೊಂದಿರುವಂತಾಗಿಲ್ಲ. ನಾನು ಹೇಳಿರೋದು ಅಷ್ಟು ತುಂಬಾ ಬೆಲೆ ಬಾಳುವಂತ ಒಂದು ವಿಚಾರ. ಅದನ್ನ ಆರಿಸ್ಕೊಂಡು ತಂದಿದ್ದೀನಿ. ಇವಾಗ ಒಂದು ಸಮುದ್ರ ತೀರಕ್ಕೆ ಹೋಗ್ತೀವಿ, ಅದೇನ್ ಮಾಡ್ತಾರೆ, ಕೆಲವರು ಅಲ್ಲಿ ಮರಳಲ್ಲಿ ಬಿದ್ದಿರೋ ಚಿಪ್ಪುಗಳಲ್ಲಿ ಅದರಲ್ಲೇ ಆಟ ಆಡ್ಬಿಡ್ತಾರೆ ಕೆಲವರೆಲ್ಲ. ಇನ್ ಕೆಲವರು ಏನ್ ಮಾಡ್ತಾರೆ, ಇನ್ ಸ್ವಲ್ಪ ಮುಂದೆ ಹೋಗಿ ಒಳ್ಳೆ ಚಿಪ್ಪುಗಳನ್ನ ಆರಿಸ್ಕೊಂಡ್ ಬರ್ತಾರೆ, ದೊಡ್ಡ ದೊಡ್ಡ ಚಿಪ್ಪುಗಳನ್ನ ಆರಿಸ್ಕೊಂಡ್ ಬರ್ತಾರೆ. ಇನ್ ಕೆಲವರು ಬರೀ ಆ ಉಪ್ಪು ಮಾತ್ರ ಆರಿಸ್ಕೊಳ್ತಾರೆ. ಇನ್ ಕೆಲವರು ಆಳವಾಗಿ ಇಳಿದಾಗ ನಿಜವಾಗ್ಲೂ ಮುತ್ತು ರತ್ನಗಳೆಲ್ಲ ಸಿಗುತ್ತೆ ಸಮುದ್ರದಲ್ಲಿ, ಅದನ್ನ ಆಯ್ಕೊಂಡು ಬರ್ತಾರೆ. ಅದಕ್ಕೆ ಇವು ಆಯ್ಪುರುಳೆ ಅಂದ್ರೆ ಆಳವಾಗಿ ಇಳಿದು ಶ್ರುತಿಗಳಲ್ಲಿ ಆಳವಾಗಿ ಇಳಿದು ವಿಚಾರ ಮಾಡಿ ಈ ತತ್ವಗಳನ್ನ, ಈ ತತ್ವಗಳನ್ನೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ. ಆಯ್ಪುರುಳು ಅಂದ್ರೆ ಅರಿವಿತ್ತೆ.
ಇಲ್ಲೊಂದು ಆಶ್ಚರ್ಯ. ಅರಿವಿತ್ತೇನಂತ ಮೊದಲನೇ ಹಾಡಲ್ಲೇ ಹೇಳ್ಬಿಟ್ರಲ್ಲ, ಪಾಸ್ಟ್ ಟೆನ್ಸ್ ಆಯ್ತಲ್ಲ, ಇನ್ನೂ ಹೇಳೇ ಇಲ್ಲ ನಮ್ಗೆ, ಆಗ್ಲೇ ಅರಿವಿತ್ತೇನಂತ ಹೇಳ್ತಾ ಇದಾರೆ ಇವರು. ಅದು ಸರಿನಾ ಅಂತ ಕ್ವಶನ್ ಮಾಡ್ಕೊಂಡ್ರೆ, ಕೆಲವು ಸತಿ ಭಗವಂತ ಸಂಕಲ್ಪ ಮಾಡ್ಬಿಟ್ರೆ ಆ ಕೆಲಸ ಹಾಗೆ ಆಗತ್ತೆ, ಆ ಕೆಲಸ ನಿಲ್ಲೋದೇ ಇಲ್ಲ. ಯಾರ ಸಂಕಲ್ಪ, ಅವನು ಸತ್ಯ ಸಂಕಲ್ಪ, ಭಗವಂತ ಸತ್ಯ ಸಂಕಲ್ಪ, ಅವನು ಸಂಕಲ್ಪ ಮಾಡಿದ್ರೆ ಆ ಕೆಲಸ ಹಾಗೆ ಆಗತ್ತೆ. ಭಗವಂತನ ವಿಚಾರದಲ್ಲಿ ತಿರುಮೇಶ ಆಳ್ವಾರ್ ಹೇಳೋ ವಿಷಯ ಭಗವಂತನ ಸತ್ಯ ಸಂಕಲ್ಪ ಅಂತ ತಿಳ್ಕೊಂಡು ತಿರುಮೇಶ ಆಳ್ವಾರ್ ಅರಿವಿತ್ತೇನಂತ ಹೇಳ್ತಾರೆ. ಆಗ್ಲೇ ಗೊತ್ತು, ನಾನು ಹೇಳೋ ವಿಚಾರ ಭಗವಂತನಿಗೆ ಇಷ್ಟ ಆಗತ್ತೆ, ನಾನು ಹೇಳೋ ವಿಚಾರ ಭಗವಂತನ ಸೃಷ್ಟಿ, ಭಗವಂತನ ವಿಚಾರವಾಗುತ್ತೆ, ತತ್ವ, ಅದು ಫ್ಯಾಕ್ಟ್, ಅದರಲ್ಲಿ ಏನು ಸುಳ್ಳಿರೋದಿಲ್ಲ, ಹೇಳೇ ಹೇಳ್ತೀನಿ, ಹೇಳ್ದೇನೂ ಇರೋದಿಲ್ಲ, ಹೇಳೇ ಹೇಳ್ತೀನಿ. ಅದಕ್ಕೋಸ್ಕರ ಅವರು ಗ್ಯಾರಂಟಿಯಾಗಿ ಅರಿವಿತ್ತೇನಂತ ಹೇಳ್ಬಿಟ್ಟೆ, ನಾನು ಹೇಳಿದ್ದೀನಿ ಅಂತ ಪಾಸ್ಟ್ ಟೆನ್ಸ್ ಅಲ್ಲಿ ಅರಿವಿತ್ತೇನಂತ ಪದ ನೀವು ಹಾಕ್ತಾರೆ. ಮುಂದಿನ ಹಾಡು ಹೋಗೋಣ. ಈ ನಾನ್ಮೋಹನ್ ತಿರುವಂದಾದಿ ಮಾತ್ರ ಸ್ವಲ್ಪ ಲೇಟೇ ಆಗತ್ತೆ ಅಂತ ಕಾಣುತ್ತೀವಿ. ಬಾಕಿ ತಿರುವಂದಾದಿಗಳೆಲ್ಲ 1-2 ವಾರ 3 ವಾರದಲ್ಲಿ ಮುಗೀತಲ್ಲ, ಆ ಥರ ಮುಗಿಯಲ್ವೇನೋ ಅಂತ ಅನ್ಕೋತೀನಿ. ಯಾಕಂದ್ರೆ ಇದ್ರಲ್ಲಿ ತತ್ವಾರ್ಥಗಳು ತುಂಬಾ ಇದೆ, ಇನ್ ಡೀಟೇಲ್ ಹೇಳ್ಬೇಕಾಗಿರೋದು. ಶಿಂದಾಮಲ್ ಕೊಂಡ್ಮಿಲ್ ನೀರೇ ಅಂತ ಮೊದಲೇ ಬೇರೆ ಅವ್ರು ಹೇಳ್ಬಿಟ್ಟಿದಾರಲ್ಲ, ನಾವು ಯಾವುದು ಬಿಟ್ಬಿಟ್ಟು ಹೇಳಕ್ಕಾಗಲ್ಲ, ಎಲ್ಲಾನು ಹೇಳಲೇಬೇಕು. ಮುಂದಿನ ಹಾಡುಗೋಣ. தேருங்கால் தேவன் தேருங்கால் தேவன் ஒருவனே என்று உரைப்பர் ஆரும் அறிவாரவன் பெருமை. ஒன்று உரைப்பர் ஆரும் அறியார் அவன் பெருமை. தேருங்கால் தேவன் ஒருவனை என்று உரைப்பர், ಹಾಗಂತ ಹೇಳ್ತಾರೆ ಅಂತ. என்று உரைப்பர், என்று உரைப்பர் ஆரும் அறியார் அவன் பெருமை. ஆரும் அறியார் அவன் பெருமை. ஓரம் பொருள் முடிவும் இத்தனையே, ஓரும் பொருள் முடிவும் இத்தனையே. எத்தவம் செய்தார்க்கும் எத்தவம் செய்தார்க்கும் அருள் முடிவது ஆழியார்பால். அருள் முடிவது ஆழியான் பால். தேருங்கால் தேவன் ஒருவனே என்று உரைப்பர் ஆரும் அறியார் அவன் பெருமை. ஓரும் பொருள் முடிவும் இத்தனையே, எத்தவம் செய்தார்க்கும் அருள் முடிவது ஆழியார்பால். தேருங்கால் தேவன் ஒருவனே என்று உரைப்பர் ஆரும் அறியார் அவன் பெருமை. ஊரும் பொருள் முடிவும் இத்தனையே, எத்தவம் செய்தார்க்கும் அருள் முடிவத் ஆழியான் பால். அருள் முடிவது ஆழியார்பால். அருள் முடிவது ஆழியான் பால். தேருங்கால் தேவன் ஒருವನೇ. ಒಂದು ಡಿಬೇಟ್ ಇಟ್ರೆ ಎಷ್ಟು ಜನ ದೇವರಿದಾರಪ್ಪ, ಕೆಲವರು 33 ಕೋಟಿ ಅಂತ ಹೇಳ್ಬೋದು, ಕೆಲವರು 3 ಅಂತ ಹೇಳ್ಬೋದು, ಕೆಲವರು 10 ಅಂತ ಹೇಳ್ಬೋದು. ಎಲ್ಲರೂ ಒಂದು ಪರಿಷತ್ ಮಾಡಿ ಎಲ್ಲರೂ ಒಬ್ರಿಗೊಬ್ರು ಡಿಬೇಟ್, ತೇರುಂಗಾಲ್ ಅದನ್ನ ಹೇಳಿದ ತೇರುಂಗಾಲ್ ಕೊನೆಯಲ್ಲಿ ವಿಚಾರಿಸಿ ನೋಡಿದ್ರೆ ದೇವನ್ ಒರುವನೇ, ಶ್ರೀಮನ್ ನಾರಾಯಣ ಒಬ್ಬನೇ ದೇವರು. ಅಲ್ಲಾಹು ಅಕ್ಬರ್ ಅಂತಾರಲ್ಲ, ಅದರ ಮೀನಿಂಗು ಒಬ್ಬನೇ ದೇವರು ಅಂತ. ಎಲ್ಲರೂ ಹೇಳೋದೇ ಅದು, ಭಾಷೆ ಬೇರೆ ಅಷ್ಟೇನೆ. ಬಹುಶಃ ಅವರು ಬೇರೆ ಭಾಷೆ ತಿಳ್ಕೊಂಡ್ಬಿಟ್ಟು ಆ ದೇವರೇ ಬೇರೆ ಅಂತ, ಅವ್ರು ಬೇರೆ ಅನ್ಕೊಂಡಿರೋದು ಅವನು ಇವನೇನೆ, ಎಲ್ಲ ಇವನೇನೆ, ಒಬ್ಬನೇ ಇರೋದು. ಅಂದ್ರೆ ಅವ್ರು ಬೇರೆ ಅಂತ ಅನ್ಕೊಂಡು ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾರೆ. ಅವನು ಇವನು ಎಲ್ಲರೂ ಅವನೇ ಅವನೇ ಅವನು ಅವನ ಅಂಬಾಳ್ವಾರ ಹಾಡ್ತಾರೆ. ಅವನೇ 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 ಅವನ ಅಂದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ, ಚತುರ್ಮುಖ ಬ್ರಹ್ಮನು ಅವನೇ, ರುದ್ರನು ಅವನೇ, ಇನ್ನೊಂದು ಅವನು ಯಾರು ಇಂದ್ರನು ಅವನೇ, ಅವನೇ ಆಗ್ತಾನೆ. ಎಲ್ಲರಲ್ಲೂ ಅಂತರ್ಯಾಮಿಯಾಗಿ ಒಳಗಡೆ ಇದಾನಲ್ಲ, ಅದಕ್ಕೆ ಅವನೇ ಅವನು ಅವನ ಅಂತ ಆಳ್ವಾರ್ಗಳು ಹಾಡ್ತಾರೆ, ನಮ್ಮ ಆಳ್ವಾರ್ ಹಾಡಿದ್ದಾರೆ. ಆತರ ತೇರುಂಗಾಲ್ ದೇವನ್ ಒರುವನೇ
ನೀವು ವಿಚಾರಿಸಿ ನೋಡಿದ್ರೆ ದೇವನವನು ಒಬ್ಬನೇನೆ, ಎಲ್ಲ ಅವನಲ್ಲಿ ಕನ್ವರ್ಜ್ ಆಗಿ ಅವನಲ್ಲೇ ಲಯವಾಗುತ್ತೆ ಹೊರತು ಎನ್ರು ರೈಪ ಹೇಳ್ತಾರೆ ಎಲ್ಲಾರು, ಆದ್ರೆ ಅವನನ್ನ ಯಾರಾದ್ರೂ ಸರಿಯಾಗಿ ಅರ್ಥ ಮಾಡ್ಕೊಂಡಿದಾರ ಅಂತ ಹೇಳಿದ್ರೆ ಆರು ಮರಿಯಾರವನ್ ಪೆರುಮೈ. ಆದ್ರೆ ಅವನ ಪೆರುಮೈ, ಅವನ ವಿಚಾರ, ಅವನ ಸಾಮರ್ಥ್ಯ, ಅವನ ಭಗಗಳು, ಅವನ ಏನು ಅವನು ತೇಜಸ್ಸು, ಅವನ ಶಕ್ತಿ, ಬಲ, ಸೌಂದರ್ಯ ಯಾರು ಪೂರ್ತಿಯಾಗಿ ತಿಳ್ಕೊಂಡವರು ಅಂತ ಇಲ್ಲವೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದೇ ಆನ್ಸರ್ ಅಷ್ಟೇ, ಬೇರೆ ಏನಿಲ್ಲ. ಏನು ಅವನ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂದ್ರೆ ಒಂದಂತೂ ನಿಜ, ಅವನ ಬಗ್ಗೆ ಪೂರ್ತಿ ತಿಳ್ಕೊಂಡಿರೋರು ಯಾರೂ ಇಲ್ಲ, ತಿಳ್ಕೊಳ್ಳೋಕೆ ಆಗೋದು ಇಲ್ಲ. ಇದನ್ನೇ ಅದೇ ಹೇಳೋದು. ಇದು ನಾನು ಮಹತ್ತಿರುವಂತಹದಿನಲ್ಲಿ ನಮ್ಗೆ ಗೊತ್ತಾಗೋ ವಿಷಯ. ಎಷ್ಟೇ ನೀವು ತಿಳ್ಕೊಂಡ್ರು ಅವನನ್ನ ತಿಳ್ಕೊಳಕ್ ಆಗೋದಿಲ್ಲ, ತಿಳ್ಕೊಂಡವ್ರು ಇಲ್ವೂ ಇಲ್ಲ ಅಂತ. ಆರು ಮರಿಯಾರವನ್ ಪೆರುಮೈ, ಅವನ ವಿಶೇಷತೆಯನ್ನ ಒಬ್ರಿಗೂ ಗೊತ್ತಾಗಲ್ಲ. ಓರಂ ಪೊರುಳ್ ಮುಡಿವೊಮ್ಮಿತ್ತನೆಯೇ ಅಂದ್ರೆ ಓರಂ ಅಂದ್ರೆ ಸ್ಮೃತಿ ಶ್ರುತಿಗಳು. ಸ್ಮೃತಿ ಶ್ರುತಿಗಳನ್ನ ಆರಾಯ್ಚಿ ಅದರಲ್ಲಿ ರಿಸರ್ಚ್ ಮಾಡಿ ಕೊನೆಗೆ ನೀವು ಒಂದು ಇನ್ಫರೆನ್ಸ್ ಡ್ರಾ ಮಾಡಿದ್ರೆ ಒಂದು ನಿರ್ಧಾರ ಕೈಗೊಳ್ತೀರಾ ಅಂದ್ರೆ ಆ ನಿರ್ಧಾರ ಏನಪ್ಪಾ ಅಂದ್ರೆ ಮುಡಿ ಒಮ್ಮಿತ್ತನೆಯೇ. ಪೊರುಳು ಅಂದ್ರೆ ಅರ್ಥ, ಈ ಪೊರುಳು ಅಂದ್ರೆ ಅದರ ಅರ್ಥ, ಒಳ ಅರ್ಥ. ಆ ಒಳ ಅರ್ಥ ಶ್ರುತಿಗಳಿಗೆ ಸ್ಮೃತಿಗಳಿಗೆ ವ್ಯಾಖ್ಯಾನಗಳ ಮೂಲಕ ಒಳ ಅರ್ಥ ತಿಳ್ಕೊಂಡ್ರೆ ಕೂಡ ಮುಡಿ ಒಮ್ಮಿತ್ತನೆಯೇ. ಅದು ಕೊನೆಯಲ್ಲಿ ಹೇಳೋದು ಇಷ್ಟೇನೆ, ಏನಪ್ಪಾ ಅಂತ ಹೇಳಿದ್ರೆ ಅವನ್ ಭಗವಂತ ಒಬ್ಬನೇ ಒಬ್ಬ, ಸರ್ವೇಶ್ವರ ಅವನೇ ಒಬ್ಬನೇ ಒಬ್ಬ ಅಂತ ಚೆನ್ನಾಗಿ ಹೇಳುತ್ತೆ. ಯಾರು ಅಂದ್ರೆ ಅವನೇ ಶ್ರೀಮನ್ ನಾರಾಯಣ ಅಂತ ಬೋಟ್ ಮಾಡಿ ತೋರಿಸುತ್ತೆ. ಎತ್ತವಂ செய்தார்க்கும் ಅರುಳ್ ಮುಡಿವದ ಅರಿಯ ಆಳಿಯಾನ್ ಪಾಲ್. ಅದು ಬಿಡಿ, ಇವಾಗ ಚತುರ್ಮುಖ ಬ್ರಹ್ಮ ಇದ್ದಾರೆ, ರುದ್ರ ಇದ್ದಾರೆ, ಏನು ಎಷ್ಟು ಲಕ್ಷಾಂತರ ಯುಗಾಂತರ ಅವರೆಲ್ಲ ತಪಸ್ಸೆಲ್ಲ ಮಾಡಿದ್ರಲ್ಲ, ಅದೆಲ್ಲ ಏನು ಹಾಗಾದ್ರೆ? ಅವರೆಲ್ಲ ಗಟ್ಟಿಗಿರಲ್ವಾ, ಅವ್ರಿಗೆ ಶಕ್ತಿ ಇಲ್ವಾ ಅಂತ ಹೇಳಿದ್ರೆ ಹೌದು, ಅವರೆಲ್ಲ ತಪಸ್ ಮಾಡಿರೋದು ನಿಜ, ಅವರೆಲ್ಲ ಬಲ ಪಡ್ಕೊಂಡಿರೋದು ನಿಜ. ಆದ್ರೆ ಯಾರಿಂದ ಪಡ್ಕೊಂಡ್ರು? ಶ್ರೀಮನ್ ನಾರಾಯಣದಿಂದನೇ ಪಡ್ಕೊಂಡ್ರು. ಹಲವಾರು ಯುಗಗಳು ತಪಸ್ ಮಾಡಿ ರುದ್ರ ಪಡ್ಕೊಂಡಿದ್ದೇನೋ ಭಗವಂತನಿಂದ, ನೀನು ಸಂಕರ್ಷ ಲಯಕಾರಿಯಾಗಿ ಕೆಲಸ ಮಾಡುವಂತ ಒಂದು ವರವನ್ನು ಕೊಡ್ತಾರೆ. ಅವನಿಗೆ ಶಕ್ತಿ ಭಗವಂತನೇ ಕೊಡ್ತಾನೆ. ಆಮೇಲೆ ಸೃಷ್ಟಿಗೆ ಅನೇಕ ಕಾಲ ತಪಸ್ ಮಾಡಿದಾಗ ಸಂಕಲ್ಪ ಮಾತ್ರದಿಂದ ಎಲ್ಲವನ್ನ ಸೃಷ್ಟಿ ಮಾಡಕ್ಕೆ ಚತುರ್ಮುಖ ಬ್ರಹ್ಮನಿಗೆ ಶಕ್ತಿಯನ್ನ ಸಾಕ್ಷಾತ್ ನಾರಾಯಣನೇ ಕೊಡೋದು, ಬೇರೆ ಯಾರು ಕೊಡೋದಿಲ್ಲ. ಅದಕ್ಕೆ ಎತ್ತವಂ செய்தார்க்கும், ಏನೇ ತಪಸ್ ಮಾಡಿದ್ರೆ ಕೂಡ ಅವ್ರಿಗೆ ಫಲ ಅಂತ ಒಂದು ಸಿಗತ್ತಲ್ಲ, ಆ ಫಲ ಯಾರಪ್ಪ ಅಂತ ಹೇಳಿದ್ರೆ ಶ್ರೀಮನ್ ನಾರಾಯಣನೇ. ಏನೇ ತಪಸ್ ಮಾಡಿದ್ರೆ ಕೂಡ ಕೊನೆಯಲ್ಲಿ ಹೋಗಿ ಮುಗಿಯೋದು ಅದು, ಆ ಫಲ ಎಂಡಾಗೋದು ಎಲ್ಲಿಪ್ಪ ಅಂದ್ರೆ ಶ್ರೀಮನ್ ನಾರಾಯಣನಲ್ಲೇ ಎಂಡಾಗತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಶ್ರುತಿ ವಾಕ್ಯವನ್ನು ಕೂಡ ಹೇಳ್ತಾರೆ. ತತ್ವಂ ಜಿಜ್ಞಾಸಮಾನಾನಾಂ ಹೇತುಭಿಃ ಸರ್ವತೋ ಮುಖೈಃ ತತ್ವಮೇಕೋ ಮಹಾಯೋಗಿ ಹರಿರ್ನಾರಾಯಣ ಸ್ಮೃತಃ. ಹೇಳಿದಂತೆ ಸರ್ವೇಶ್ವರ ಇದನ್ನಲ್ಲ, ಈ ಶ್ರೀಮನ್ ನಾರಾಯಣ ಅವನು ಒಬ್ಬನೇ ಅಂತ ತಿಳಿಸುತ್ತಂತೆ. ಇದು ಬೇರೆ ಯಾರಿಲ್ಲ, ಅವನು ಒಬ್ಬನೇ. ತತ್ವಜ್ಞಾನಿಗಳೆಲ್ಲ ಅವ್ರು ಎಷ್ಟು ವಿಚಾರಗಳನ್ನ ಓದಿದ್ರೆ ಕೂಡ ಅದು ಕೊನೆಯಲ್ಲಿ ಅವ್ರು ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ ಇದನ್ನೇ, ಬೇರೆ ಏನು ಹೇಳಕ್ಕಾಗಲ್ಲ. ಅವನ ಹಿರಿಮೆ ಯಾರಾದ್ರೂ ಪೂರ್ತಿ ಹೇಳಕ್ಕಾಗತ್ತಾ ಅಂತ ಹೇಳಿದ್ರೆ ಖಂಡಿತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವನು ನ ಸಮ ಅಭ್ಯಧಿಕ, ಅವನಿಗೆ ಸಮನೂ ಯಾರು ಇಲ್ಲ, ಅವನಿಗೆ ಅಧಿಕರೂ ಯಾರು ಇಲ್ಲ. ಆದ್ರಿಂದ ಅದನ್ನ ಹೇಳಕ್ಕೂ ಆಗಲ್ಲ. ಶ್ರುತಿ ಸ್ಮೃತಿಗಳು ನಿರ್ಣಯಿಸಾದ್ರು ಮತ್ತೇನ. ಹಾಗಾದ್ರೆ ಅದೇನ್ ಶ್ರುತಿ ಸ್ಮೃತಿ ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಾ ಬಗ್ಗೆ ಸಾಧನ ಅನುಷ್ಠಾನಗಳು ಯಾರೇ ಯಾವ ರೀತಿ, ಒಬ್ರು ಯಾಗ ಮಾಡ್ಬೋದು, ಒಬ್ರು ಉಪವಾಸ ಇರ್ಬೋದು, ಒಬ್ರು ಒಂಟಿ ಕಾಲ ತಪಸ್ ಮಾಡ್ಬೋದು, ಪಂಚಾಗ್ನಿ ಅಗ್ನಿ ಮಧ್ಯೆ ನಿಂತ್ಕೊಂಡು ಮಾಡ್ಬೋದು. ಆ ಸಾಧನೆಗಳೆಲ್ಲವನ್ನು ಫಲವಾದ್ರೂ ಸರ್ವೇಶ್ವರನ ಅನುಗ್ರಹದಿಂದಲೇ ದೊರಕೋದು. ನೀವು ಬೇರೆ ದೇವತೆಯನ್ನ ಕುರಿತಾಗಿ ಸಂಕಲ್ಪ ಮಾಡ್ಕೊಂಡು ನೀವು ತಪಸ್ ಮಾಡ್ತಾ ಇದ್ರೆ ಕೂಡ ಆ ದೇವತೆ ನಿಮ್ಗೆ ವರ ಕೊಡಕ್ಕೆ, ಆ ವರ ಕೊಡ್ಬೇಕಾದ್ರೆ ಆ ದೇವತೆಗೆ ಒಂದು ಶಕ್ತಿಯನ್ನ ಕೊಡೋದು ಶ್ರೀಮನ್ ನಾರಾಯಣ. ಹೇಗೆ ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಮೈನ್ ಸ್ವಿಚ್ ಇರುತ್ತೆ, ಸ್ವಿಚ್ ಇರುತ್ತೆ ಅಂತ ಇಟ್ಕೊಳ್ಳಿ. ಮನೆಯಲ್ಲಿ ಎಲ್ಲಾ ಕಡೆ ನಾವು ಒಂದು ಮಿಕ್ಸರು, ಒಂದು ಮೋಟಾರು, ಒಂದು ಇನ್ನೊಂದು ಐರನ್ ಬಾಕ್ಸು, ಫ್ಯಾನು ಅಂತ ಎಲ್ಲ ಹಲವಾರು ಎಲ್ಲ ಉಪಕರಣಗಳನ್ನ ಇಟ್ಕೊಂಡಿರ್ತೀವಿ ಅಲ್ವಾ. ಯಾವ್ದು ಆನ್ ಮಾಡಿದ್ರು ಅದೆಲ್ಲ ಕೆಲಸ ಮಾಡುತ್ತೆ ನಮ್ಗೆ. ಆದ್ರೆ ಅದಕ್ಕೆ ಎಲ್ಲಿಂದ ಪವರ್ ಡ್ರಾ ಮಾಡ್ತೀವಿ ಅಂದ್ರೆ ಮೈನ್ ಸ್ವಿಚ್. ಅದೆಲ್ಲಿಂದ ಅಂದ್ರೆ ಮೈನ್ ಪವರ್ ಲೈನ್ ಇಂದ ಎಳ್ಕೊಳ್ತೀವಿ. ಅದೇ ತರ 33 ಕೋಟಿ ದೇವತೆಗಳಿಗೂ ಅವರನ್ನ ಆರಾಧಿಸಿದವರಿಗೆ, ಅವರನ್ನ ಪೂಜೆ ಮಾಡಿದವರಿಗೆ ಒಂದು ವರ ಕೊಡ್ಬೇಕು ಅಂತಿದ್ದಾಗ ಅವರ ಆ ಶಕ್ತಿಯನ್ನ ಪಡ್ಕೊಳ್ಳೋದು ಶ್ರೀಮನ್ ನಾರಾಯಣನಿಂದಲೇ.
ಇದು ಎರಡನೇ ಪಾಶ್ವದ ಅಂತ ಇಲ್ಲಿ ನಿಲ್ಸ್ಕೊಳ್ತೀನಿ. ತುಂಬಾ ದೀರ್ಘವಾದ ವ್ಯಾಖ್ಯಾನ ಇದೆ ನಾಲ್ಕು ಆದಷ್ಟು ಯಾವ್ಯಾವ್ದು ಹೇಳಕ್ಕಾಗತ್ತೋ ಎಲ್ಲವನ್ನ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ ನಾಲ್ಕು ಯಾಕಂದ್ರೆ ತುಂಬಾ ಒಳ್ಳೆ ಒಂದು ಎಲ್ಲ ಕಾವ್ಯ ಲಕ್ಷಣ ಇರುವಂತ ಒಂದು ಪದ್ಯದಲ್ಲಿ ತತ್ವಾರ್ಥವನ್ನ ಎತ್ತಿ ಹೇಳುವಂಥದ್ದು ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಮುಖ್ಯವಾದ ಒಂದು ಆಳ್ವಾರ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೇಕು ನಾವಿದನ್ನ. ಯಾಕಂದ್ರೆ ಯಾರಿಗಾದ್ರೂ ಏನಾದ್ರೂ ಎಲ್ಲೋ ಒಂದು ಮನಸ್ಸಲ್ಲಿ ಕಾರ್ನರ್ ಅನುಮಾನ ಇದ್ರೆ ಅವ್ರ ಅನುಮಾನ ಕೂಡ ಎಲ್ಲೋ ಹೊಟ್ಟೋಗ್ಬಿಡುತ್ತೆ. ಈ 100 ಹಾಡು ಮುಗಿಯೋಷ್ಟೊತ್ತಿಗೆ ಅವ್ರ ಅನುಮಾನ ಕೂಡ ಹೋಗುತ್ತೆ. ತಿರುಮೈಷೆ ಆಳ್ವಾರ್ ಲೈಫ್ ಹಿಸ್ಟ್ರಿನೇ ಹೇಳಿದ್ರೆ ಒಂದ್ ದಿವಸ ಎಲ್ಲ ಹೇಳ್ಬೋದು. ಅವ್ರದ್ದು ಅಷ್ಟೊಂದಿದೆ, ಅದನ್ನ ನಾನು ಟಚ್ ಮಾಡಕ್ ಹೋಗ್ಲಿಲ್ಲ. ಕೇವಲ ಅವರು 2 ಪ್ರಬಂಧ ಬರೆದಿದ್ದು ಅಂತ ಅಷ್ಟು ಮಾತ್ರ ಹೇಳ್ಬಿಟ್ಟು ಮುಂದಕ್ಕೆ ಹೋದೆ. ಆತರ ಅವರು ಅಷ್ಟು ದೀರ್ಘಕಾಲ ಅವರು ಇದ್ದಿದ್ದು ಅವರ ಎಕ್ಸ್ಪೀರಿಯನ್ಸ್ ಎಲ್ಲವನ್ನ ಹಾಕಿ ಬರ್ದಿದ್ದಾರೆ. 4700 ವರ್ಷ ಒಬ್ಬರು ಒಂದು ನಿಮಿಷ ಬದುಕಿದ್ದ ಅಂತ ಹೇಳಿದ್ರೆ ಏನೆಲ್ಲ ಇವ್ರ ವಿಟ್ನೆಸ್ ಅದೆಲ್ಲಾನು ಒಂದು ಪದ್ಯದಲ್ಲಿ ನಮಗೆ ತೋರಿಸ್ಕೊಡ್ತಾರೆ. ಅವರು ಮಾರ್ಕಂಡೇಯರು ಹೇಗೆ ಸೃಷ್ಟಿ ರಹಸ್ಯ ನೋಡಿದ್ರು ಅದೇ ತರ ಇವರು ಅಷ್ಟೇನೆ ಎಲ್ಲ ಕಂಡುಕೊಂಡು ಹೇಳಿರುವಂಥದ್ದು ದಾರ್ಶನಿಕರು. ಉಮೇಶಾಳ್ವಾರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಸಕಲಂ ವಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು.